2026 ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 1ರ ಉತ್ತರ ಪತ್ರಿಕೆ ಇದು. ಸೊ ಇದನ್ನ ಇವತ್ತಿನ ಒಂದು ಅವಧಿಯಲ್ಲಿ ನಾವೇನು ಮಾಡೋಣ, ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಮೊದಲನೇ ಕ್ವಶನ್ ಬಂದ್ಬಿಟ್ಟು, ಎ ಮತ್ತು ಬಿಗಳು ಎರಡು ಸಹ ಅವಿಭಾಜ್ಯಗಳಾದಾಗ ಅವುಗಳ ಲ ಸ ಅಂತ ಹೇಳಿ ಕೇಳಿದಾರ. ಸೊ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಅಂತಂತಂದ್ರೆ, ಒಂದರಿಂದ ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂತ ಸಂಖ್ಯೆಗಳು ಎಲ್ಲ ಕೂಡ ಏನು ಅವಿಭಾಜ್ಯ ಸಂಖ್ಯೆಗಳಾಗ್ತಾವ. ಸೊ ಉದಾಹರಣೆಗೆ 2 ಆಗಿರ್ಬೋದು, 3 ಆಗಿರ್ಬೋದು, 5 ಆಗಿರ್ಬೋದು, ಸೊ ಎಕ್ಸೆಟ್ರಾ ಇದೇ ರೀತಿಯಾಗಿ. ಸೊ ಅಲ್ಲಿ ಯಾವ್ದಾದ್ರು ಎರಡು ಸಂಖ್ಯೆಗಳನ್ನ ನಾವು ಗುಣಾಕಾರ ಮಾಡಬೇಕು. ಯಾವುದು 2 ಆಗಿರ್ಬೋದು ಅಥವಾ 3 ಆಗಿರ್ಬೋದು. ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡಿ ನೋಡಿದಾಗ ಇಲ್ಲಿ ನೋಡ್ರಿ, ಮೊದಲನೇ ಆಪ್ಷನ್ ಏನಿದೆ ರೀ, ಎ ಇಂಟು ಬಿ ಇದೆ. ಸೊ ಅದೇನಾಗುತ್ತೆ, ಇಲ್ಲಿ ಮೊದಲನೇ ಅವಿಭಾಜ್ಯ ಸಂಖ್ಯೆ ಮತ್ತು ಎರಡನೇ ಬೇರೆ ಒಂದು ಅವಿಭಾಜ್ಯ ಸಂಖ್ಯೆ, ಎರಡು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವನ್ನ ಲಸ ಏನಾಗತ್ತ ತೋರಿಸಿ ಕೊಡ್ತದ. ಸೊ ಒಂದನೇ ಉತ್ತರ ಏನಾಗತ್ತ, ಎ ಇಂಟು ಬಿ ಆಗುತ್ತೆ. ಸೊ ಎರಡನೇ ಪ್ರಶ್ನೆ ಬಂದಾಗ, ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಆ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು. ಸೊ ನಮಗಿಲ್ಲೇ ಗೊತ್ತಿರಬೇಕು ಏನಂತಂದ್ರೆ, ಛೇದಿಸುವ ರೇಖೆ ಬಂದಾಗ ನಮಗೇನಾಗತ್ತ, ಒಂದೇ ಒಂದು ಪರಿಹಾರವನ್ನ ಹೊಂದಿರ್ತದ. ಅದೇ ನಾವು ಆಯ್ಕೆಗೊಳ್ಳುವ ರೇಖೆ ಬಂದಾಗ ಏನಾಗತ್ತ ಅಂತಂದ್ರೆ ಅನನ್ಯ ಪರಿಹಾರಗಳನ್ನ ಹೊಂದಿರುತ್ತದ. ಆದ್ರೆ ಸಮಾಂತರ ರೇಖೆಗಳನ್ನ ನೋಡ್ರಿ, ಸಮಾಂತರ ರೇಖೆಗಳದ ಏನಾಗತ್ತ, ಅದು ಯಾವುದೇ ರೀತಿಯಾದಂತಹ ಪರಿಹಾರವನ್ನ ಹೊಂದಿರೋದಿಲ್ಲ. ಅಂತಂದ್ರೆ ಅದು ಅಸ್ಥಿರವಾದಂತಹ ಜೋಡಿಯಾಗಿರ್ತದ. ಸೊ ಹಾಗಾಗಿ ನಮ್ಮ ಈ ಪ್ರಶ್ನೆಗೆ ಉತ್ತರ ಏನ್ರಿ, ಸಮಾಂತರ ರೇಖೆಗಳು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು 7 ಇಂಟು ಎಕ್ಸ್ ದ ಘಾತ 4 ಮೈನಸ್ 2 ಇಂಟು ಎಕ್ಸ್ ಘಾತ 3 ಪ್ಲಸ್ 3 ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 3 ಈ ಬಹುಪದೋಕ್ತಿಯ ಮಹತ್ತಮ ಘಾತವನ್ನ ಕೇಳಿದ್ದಾರೆ. ಅಂದ್ರೆ ಘಾತ ಸಂಖ್ಯೆ ದೊಡ್ಡದಿರುವಂತ ಡಿಗ್ರಿಯನ್ನ ಕೇಳಿದ್ದಾರೆ. ಸೊ ಇಲ್ಲಿ ಘಾತ ಸಂಖ್ಯೆ ದೊಡ್ಡದಿರೋದು ಯಾವ್ದಿದೆ ರೀ, 7 ಇಂಟು ಎಕ್ಸ್ ದ ಘಾತ 4 ಇದೆ. ಸೊ ಹಾಗಾಗಿ ಉತ್ತರ ಏನ್ರಿ, 4. ಸೊ ನಮ್ಮ ಮುಂದಿನ ಪ್ರಶ್ನೆ ಏನ್ರಿ, ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡು ಹಿಡಿಯಲು ಉಪಯೋಗಿಸುವ ಸೂತ್ರ. ಮಧ್ಯಾಂಕದ ಸೂತ್ರ ಏನಿದೆ ರೀ, ಎಲ್ ಪ್ಲಸ್ ಇಂಟು ಎನ್ ಡಿವೈಡೆಡ್ ಬೈ 2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್ ಇದೆ. ಸೊ ಇಲ್ಲಿ ಅವ್ರು ನಮಗೆ ಕೇಳಿರೋದು ಏನಂತಂದ್ರೆ, ಎಫ್ ಅಂತಂದ್ರೆ ಏನು ಅಂತ ಹೇಳಿ ಕೇಳಿದಾರೆ. ಸೊ ಎಫ್ ಅಂತಂದ್ರ ಏನ್ರಿ, ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ಸೊ ಇದೇ ರೀತಿಯಾಗಿ ನಿಮಗ ಉಳಿದಿದ್ದ ಎಲ್ಲವನ್ನು ಗೊತ್ತಿರಬೇಕು. ಎಲ್ ಅಂತಂದ್ರೆ ಏನ್ರಿ, ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ. ಎಲ್ ಅಂತಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಆಗತ್ತ. ಸಿ ಎಫ್ ಅಂತಂದ್ರೆ ಏನ್ರಿ, ಸಂಚಿತ ಆವೃತ್ತಿ ಆಗತ್ತ. ಸೊ ಎಚ್ ಅಂತಂದ್ರೆ ಏನಾಗತ್ತೆ ರೀ, ವರ್ಗಾಂತರದ ಗಾತ್ರ ಆಗತ್ತ. ಸೊ ಅವ್ರು ನಮಗೆ ಕೇಳಿದ್ದೇನ್ರಿ, ಎಫ್ ಅಂತ ಮಾತ್ರ ಕೇಳಿದ್ರು. ಅದೇನ್ರಿ, ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಆಗತ್ತ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. ಸೊ ಮುಂದಿನ ಪ್ರಶ್ನೆಗೆ ಹೋದಾಗ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಯಾಗಿರಬಹುದು ಅಂತೇಳಿ ಕೇಳಿದ್ದಾರೆ. ಸಂಭವನೀಯತೆ ಈಕ್ವಲ್ ಟು ಬೇಕಾಗಿರುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳ ಸಂಖ್ಯೆ. ಒಂದು ಘಟನೆಯಾಗಿರುವ ಅಂತಂದ್ರೆ ಬೇಕಾಗಿರುವ ಫಲಿತಗಳ ಸಂಖ್ಯೆ 1. ಅಲ್ಲಿ ಮತ್ತೇನ್ ಕೊಟ್ಟಿದ್ದಾರೆ ಕ್ವಶನ್ ಒಳಗ, ಎಲ್ಲ ಕೂಡ ಏನಿದೆ 5 ಘಟನೆ. ಒಟ್ಟು ಫಲಿತಗಳ ಸಂಖ್ಯೆ ಎಷ್ಟಿದೆ ರೀ, 5 ಇದೆ. ಸೊ ಸರಿಯಾದ ಉತ್ತರ ಏನ್ರಿ, 1 ಡಿವೈಡೆಡ್ ಬೈ 5. ಆಪ್ಷನ್ ಏನ್ರಿ, ಬಿ ಏನಾಗಿದೆ, ಸರಿಯಾಗಿದೆ, 1 ಡಿವೈಡೆಡ್ ಬೈ 5. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿಯ ಬೆಲೆ ಅಂತೇಳಿ ಕೇಳಿದ್ದಾರೆ. ಸೊ ಸೈನ್ 30 ಡಿಗ್ರಿ ಮತ್ತು ಕಾಸ್ 60 ಡಿಗ್ರಿಯ ಬೆಲೆ ಏನಂತಂದ್ರೆ, ಸೈನ್ 30 ಡಿಗ್ರಿ ಸೈನ್ 30 ಡಿಗ್ರಿ ಬೆಲೆ ಏನ್ರಿ, 1 ಡಿವೈಡೆಡ್ ಬೈ 2. ಸೊ ಅದೇ ರೀತಿಯಾಗಿ ಕಾಸ್ 60 ಬೆಲೆ ಎಷ್ಟ್ರಿ, 1 ಡಿವೈಡೆಡ್ ಬೈ 2. ಸೊ ಈಗ ಅವು ಎರಡನ್ನು ಕೂಡಿದಾಗ ಬೆಲೆ ಎಷ್ಟು ಬರ್ತೈತೆ ನೋಡೋಣ್ರಿ. ಎರಡನ್ನ ಕೂಡಿಸಿದಾಗ ಏನಾಗತ್ತೆ ನೋಡ್ರಿ, ನಾವಿಲ್ಲಿ 2 ಮತ್ತು 2 ಲಸ ತೆಗೆದಾಗ 2 ಬರುತ್ತೆ. ಸೊ ಓರೆ ಗುಣಾಕಾರ ಮಾಡಿದಾಗ 2 ಒಂದ್ಲೇ 2 2 ಒಂದ್ಲೇ 2 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ರೀ, 1 ಪ್ಲಸ್ 1 2 ಆಗುತ್ತೆ. 2 ಡಿವೈಡೆಡ್ ಬೈ 2 ಬರುತ್ತೆ. 2 1 ಝ 2 2 1 ಝ 2 ಆದಾಗ ಏನ್ ಬರುತ್ತೆ ರೀ, 1 ಬರುತ್ತೆ. ಸೊ ನಮ್ಮದ ಸೈನ್ 30 ಪ್ಲಸ್ ಕಾಸ್ 60 ಬೆಲೆ ಎಷ್ಟ್ರಿ, 1. 7ನೇ ಪ್ರಶ್ನೆ, ಅಂಚಿನ ಉದ್ದ 6 ಸೆಂಟಿಮೀಟರ್ ಇರುವ ಚೌಕ ಘನದ
ಘನಫಲವನ್ನ ಕೇಳಿದಾರೆ. ನೋಡ್ರಿ, ಚೌಕಗನದ ಘನಫಲದ ಸೂತ್ರ ಏನಿದೆ ರೀ? ಎ ಕ್ಯೂಬ್ ಅಂತಂದ್ರೆ ಬಾಹುವನ್ನ 3 ಸಾರಿ ಗುಣಿಸ್ಬೇಕಾಗತ್ತ. ಸೊ ಅವ್ರು ಒಂದು ಬಾಹು ಎಷ್ಟು ಕೊಟ್ಟಿದ್ದಾರೆ? ಅವ್ರ 6 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 6ರ ಘಾತವನ್ನ 3 ಅಂತ ಹೇಳಿ ಇಟ್ಟಾಗ, ಸೊ 6ನ್ನ ನಾವೇನ್ ಮಾಡ್ಬೇಕು? 3 ಸಾರಿ ಗುಣಾಕಾರ ಮಾಡ್ಬೇಕಾಗತ್ತೆ. ಸೊ 6 ಇಂಟು 6 ಮಾಡಿದಾಗ ಏನಾಗುತ್ತೆ ರೀ? 36 ಬರುತ್ತ. 36 ಇಂಟು 6 ಮಾಡಿದಾಗ 6 6 36 ಮತ್ತು ಉಳಿತದೇನಿಲ್ಲೇ 3 ಕೈಲ ಕೊಟ್ಟು 6ನ್ನ ಬರೆದು 6 3 18. 18 ಪ್ಲಸ್ 3ನ್ನ ಕೂಡಿಸಿದಾಗ ನಮಗೆ ಉತ್ತರ ಎಷ್ಟು ಬರುತ್ತೆ? 21 ಬರುತ್ತೆ. ಸೊ ನಮ್ಮ ಉತ್ತರ ಎಷ್ಟು ಬರುತ್ತೆ ರೀ? 216 ಸೆಂಟಿಮೀಟರ್ ಕ್ಯೂಬ್. ಸೊ 216 ಸೆಂಟಿಮೀಟರ್ ಕ್ಯೂಬ್ ಅನ್ನೋದು ಎಲ್ಲಿದೆ ನೋಡ್ರಿ? ಆಪ್ಷನ್ ಎ ಒಳಗಿದೆ. ಸೊ ಆಪ್ಷನ್ ಎ ಏನಾಗಿದೆ? ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದಿಂದ ಮೊದಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕಳೆದಾಗ ದೊರೆಯುವ ವ್ಯತ್ಯಾಸ. ಸೊ ಮೊದಲಿಗೆ ನಮ್ಗೆ ಇಲ್ಲಿ ಏನು ಗೊತ್ತಿರ್ಬೇಕಂತಂದ್ರೆ, ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅದನ್ನು ಕಂಡುಹಿಡಿಯುವಂತ ಸೂತ್ರ ಏನಿದೆ? ಎನ್ ಇಂಟು ಎನ್ ಪ್ಲಸ್ 1 ಇದೆ. ಸೊ ಅದೇ ರೀತಿಯಾಗಿ ಮೊದಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿಯೋದೇನ್ರಿ? ಎನ್ ಸ್ಕ್ವೇರ್ ಇದೆ. ಅವ್ರು ನಮ್ಮ ಕ್ವಶನ್ ಏನ್ ಕೇಳಿದಾರ್ರಿ? ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದಿಂದ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕಳೆದಾಗ ಅಂತ ಹೇಳಿ ಕೇಳಿದಾರೆ. ಕಳೆದಾಗ ಅವುಗಳ ವ್ಯತ್ಯಾಸ ಅಂತಲೇ ಕೇಳಿದಾರೆ. ಸೊ ಅವುಗಳ ವ್ಯತ್ಯಾಸ ಹೇಗೆ ಬರುತ್ತೆ ರೀ? ಎನ್ ಇಂಟು ಎನ್ ಪ್ಲಸ್ 1 ಮೈನಸ್ ಎನ್ ಸ್ಕ್ವೇರ್. ಸೊ ಇಲ್ಲಿ ಎನ್ ಇಂಟು ಎನ್, ಆಮೇಲೆ ಎನ್ ಇಂಟು 1. ಸೊ ಈ ಎರಡಕ್ಕೂ ಏನಾಗುತ್ತೆ? ಎನ್ ಇದ್ದಿದ್ದು ಗುಣಾಕಾರ ಆಗುತ್ತೆ. ಸೊ ಗುಣಾಕಾರ ಮಾಡಿದಾಗ ಏನು ಬರುತ್ತೆ ರೀ? ಎನ್ ಇಂಟು ಎನ್, ಆಮೇಲೆ ಎನ್ ಇಂಟು 1 ಅಂಥೇಳಿ ಬೇರೆ ಬೇರೆ ಇಟ್ಕೊಳ್ಳೋದು. ಎನ್ ಇಂಟು ಎನ್ ಎನ್ ಸ್ಕ್ವೇರ್, ಎನ್ ಇಂಟು ಎನ್ ಎನ್ ಸ್ಕ್ವೇರ್, ಆಮೇಲೆ ಎನ್ ಇಂಟು 1 ಅಂತಂದ್ರೆ ಎನ್ನೇ ಬರುತ್ತೆ. ಸೊ ಇಲ್ಲಿ ಮೈನಸ್ ಎನ್ ಸ್ಕ್ವೇರ್ ಇದ್ದು ಮೈನಸ್ ಎನ್ ಸ್ಕ್ವೇರ್ ಆಗಿ ಇಟ್ಟಿದ್ದೇವೆ. ಸೊ ಇಲ್ಲಿ ಪ್ಲಸ್ ಎನ್ ಸ್ಕ್ವೇರ್ ಇದೆ, ಇಲ್ಲಿ ಮೈನಸ್ ಎನ್ ಸ್ಕ್ವೇರ್ ಇದೆ. ಇಲ್ಲಿ ಪ್ಲಸ್ ಎನ್ ಸ್ಕ್ವೇರ್ ಮೈನಸ್ ಎನ್ ಸ್ಕ್ವೇರ್ ಏನಾಗುತ್ತೆ? ಎರಡು ಕ್ಯಾನ್ಸಲ್ ಆಗುತ್ತೆ. ಉಳಿತದೇನ? ಎನ್ ಮಾತ್ರ ಉಳಿತದ. ಸೊ ನಮ್ಮ ಉತ್ತರ ಏನ್ರಿ? ಎನ್. ಸೊ 8ನೇ ಉತ್ತರ ಬಂದು ಆಪ್ಷನ್ ಏನಿದೆ ರೀ? ಎನ್. ಡಿ ಏನಾಗುತ್ತೆ? ಇದರದ ಸರಿಯಾದ ಉತ್ತರ ಆಗತ್ತ. ಸೊ ಮುಂದಿನ ಪ್ರಶ್ನೆ, 1 ಅಂಕದ ಪ್ರಶ್ನೆಗಳು. ಕೊಟ್ಟಿರುವ ನಕ್ಷೆಯಿಂದ y ಈಕ್ವಲ್ ಟು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯನ್ನ ಬರೆಯಿರಿ ಅಂತ ಹೇಳಿ ಕೇಳಿದಾರ. ಶೂನ್ಯತೆಗಳ ಸಂಖ್ಯೆಯನ್ನ ಯಾವ ರೀತಿಯಾಗಿ ನಾವು ಕಂಡು ಹಿಡಿಬೇಕಂತಂದ್ರ, ಎಕ್ಸ್ ಅಕ್ಷದ ಮೇಲೆ ಎಷ್ಟು ಬಿಂದುಗಳು ಸಂಧಿಸಿದಾವ ಅಂತ ಹೇಳಿ ನೋಡ್ಬೇಕು. ನೋಡ್ರಿ, ಸಂಖ್ಯಾ ರೇಖೆ ಇಲ್ಲೊಂದಿದೆ, ಇಲ್ಲೊಂದಿದೆ. ಸೊ 3 ಅಂಕಿಗಳಲ್ಲಿ ಏನಾಗಿದೆ? ಅದು ಛೇದಿಸಿದೆ. ಸೊ ಹಾಗಾಗಿ ನಮ್ಗ ಶೂನ್ಯತೆಗಳ ಸಂಖ್ಯೆ ಎಷ್ಟಿದೆ? 3 ಇದೆ. ಸೊ ಮುಂದಿನ ಪ್ರಶ್ನೆ, ಮೂಲ ಬಿಂದುವಿನಿಂದ ಪಿ ಆಫ್ ಎ ಬಿ ಬಿಂದುವಿಗೆ ಇರುವ ದೂರವನ್ನು ಬರೆಯಿರಿ. ನೋಡ್ರಿ, ಮೂಲ ಬಿಂದುವಿನಿಂದ ದೂರವನ್ನು ಕಂಡುಹಿಡಿಯುವಂತ ಸೂತ್ರ ಏನಿದೆ? ಡಿ ಈಕ್ವಲ್ ಟು ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ನೀವು ಎಲ್ಲ ಸೂತ್ರಗಳನ್ನ ಬ್ಯಾಟ್ ಹಾಕಲೇಬೇಕು. ಮುಂದಿನ ಪ್ರಶ್ನೆ, 11ನೇ ಪ್ರಶ್ನೆ, ಚಿತ್ರದಲ್ಲಿ ತ್ರಿಭುಜ ಎಬಿಸಿಯ ಎಬಿ ಬಾಹುವಿಗೆ ಅನುರೂಪವಾದ ತ್ರಿಭುಜ ಪಿ ಕ್ಯೂ ಆರ್ ನ ಬಾಹುವನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ನೋಡಿ, ಈ ಚಿತ್ರಗಳನ್ನ ನಾವು ಸರಿಯಾಗಿ ಆ ಕೋನಗಳ ಆಧಾರದ ಮೇಲೆ ಬರೆದಾಗ ಏನಾಗುತ್ತೆ ರೀ? ಪಿ ಕ್ಯೂ ಮತ್ತೆ ಬಿ ಸಿ ಬಾಹುಗಳು ಸಮ ಆಗುತ್ತೆ. ಅಂತಂದ್ರೆ ಕೋನ ಪಿ ಗೆ ಕೋನ ಬಿ ಸಮ, ಕೋನ ಕ್ಯೂಗೆ ಕೋನ ಸಿ ಸಮ ಆಗುತ್ತೆ. ಸೊ ಇದನ್ನ ನೋಡಿದಾಗ ಏನಾಗುತ್ತೆ ಅಂತಂದ್ರೆ, ಬಾಹು ಪಿ ಕ್ಯೂಗೆ ಬಾಹು ಬಿ ಸಿ ಏನಾಗುತ್ತೆ? ಸಮ ಆಗುತ್ತೆ. ಸೊ ಇದೇ ರೀತಿಯಾಗಿ ಬಾಹು ಪಿ ಆರ್ ಗೆ ಯಾವ ಸಮ ಆಗುತ್ತೆ? ಎ ಬಿ ಬಾಹು ಸಮ ಆಗುತ್ತೆ. ಬಾಹು ಆರ್ ಕ್ಯೂಗೆ ಬಾಹು ಎ ಸಿ ಬಾಹು ಸಮ ಆಗುತ್ತೆ. ಸೊ ಅವ್ರು ನಮಗೆ ಕೇಳಿದ್ದು ಯಾವ ಬಾಹು? ಎ ಬಿ ಬಾಹುವನ್ನ ಕೇಳಿದ್ದಾರೆ. ಎ ಬಿ ಬಾಹು ಅಂತಂದ್ರೆ ಯಾವ ಬಾಹು ಸಮ ಆಗುತ್ತೆ? ಎ ಬಿ ಬಾಹುವಿಗೆ ಪಿ ಆರ್ ಬಾಹು ಸಮ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ, 12ನೇ ಪ್ರಶ್ನೆ, ತ್ರಿಜ್ಯ ಆರ್ ಮಾನವಿರುವ ಒಂದು ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಸೊ ಗೋಳದ ಘನಫಲವನ್ನ ಕಂಡುಹಿಡಿಯುವಂತ ಸೂತ್ರ ಏನ್ ಬರುತ್ತೆ? 4/3 ಪೈ ಆರ್ ಕ್ಯೂಬ್ ಘನ ಮಾನ. ಮುಂದಿನ ಪ್ರಶ್ನೆ, 13ನೇ ಪ್ರಶ್ನೆ,
2x ಪ್ಲಸ್ 3y ಮೈನಸ್ 9 ಈಕ್ವಲ್ ಟು 0 ಮತ್ತು 4x ಪ್ಲಸ್ 6y ಮೈನಸ್ 18 ಈಕ್ವಲ್ ಟು 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರವನ್ನು ಹೊಂದಿದೆ ಅಂತೇಳಿ ಕೇಳಿದ್ದಾರೆ. ಜೋಡಿ ಎಷ್ಟು ಪರಿಹಾರಗಳನ್ನು ಹೊಂದಿದೆ ಅಂತ ಕೇಳಿದಾಗ ನಾವೇನು ಮಾಡಬೇಕು, ಈ ರೂಪವನ್ನು ಬರ್ಕೊಳ್ಬೇಕು. ಬರ್ಕೊಂಡಾದ ನಂತರ ನಾವೇನು ಮಾಡಬೇಕು, ಇದರಲ್ಲಿ ಎ ಬೆಲೆ A1 ಅಂತಂದರೆ ಎಷ್ಟಿದೆ, 2 ಇದೆ. ಆಮೇಲೆ B1 ಅಂತಂದರೆ 3 ಇದೆ. C1 ಅಂತಂತಂದರೆ ಮೈನಸ್ 9 ಇದೆ. ಸೊ ಅದನ್ನು ನಾವು ಅಲ್ಲೇ ತುಂಬಬೇಕಾಗತ್ತೆ. ಅದಾದ ನಂತರ ಮತ್ತೆ A2, B2, C2 ಬೆಲೆಗಳನ್ನು ತುಂಬಬೇಕಾಗುತ್ತೆ. A2 ಅಂತಂದರೆ ಎಷ್ಟಿದೆ ರೀ, A2 ಅಂತಂದರೆ 4. ಅದೇ ರೀತಿಯಾಗಿ B2 ಅಂತಂದರೆ ಎಷ್ಟಿದೆ, 6 ಇದೆ. ಅದೇ ರೀತಿಯಾಗಿ C2 ಅಂತಂದರೆ ಎಷ್ಟಿದೆ, ಮೈನಸ್ 18 ಇದೆ. ಸೊ ಆ ಬೆಲೆಗಳನ್ನು ನಾವಿಲ್ಲೇ ತುಂಬಿದಾಗ ಏನಾಗುತ್ತೆ ರೀ ನೋಡ್ರಿ, 2 ಇಲ್ಲೇ ಕಟ್ತಾ ಹೋಗುತ್ತೆ ನೋಡ್ರಿ. 2 ಒಂದಲೇ 2, 2 ಎರಡಲೇ 4 ಆಗುತ್ತೆ. ಇಲ್ಲಿ 3 ಒಂದಲೇ 3, 3 ಎರಡಲೇ 6 ಆಗುತ್ತೆ. ಇಲ್ಲಿ ಮೈನಸ್ ಕ್ಯಾನ್ಸಲ್ ಆಗಿ 9 ಒಂದಲೇ 9, 9 ಎರಡಲೇ 18 ಆಗುತ್ತೆ. ಫೈನಲ್ ಉತ್ತರ ಏನು ಬರುತ್ತೆ, 1/2, 1/2, 1/2 ಬರುತ್ತೆ. ಸೊ ಇದು ಎಂಥ ರೇಖೆ, ಇದು ಐಕ್ಯಗೊಳ್ಳುವ ರೇಖೆ. 3 ಇದನ್ನೇನಾಗಿದೆ, ಸಮನಾಗಿ ಬಂದಿದೆ. ಸೊ ಹಾಗಾಗಿ ಇದೇನಾಗಿದೆ, ಅಪರಿಮಿತ ಪರಿಹಾರವನ್ನು ಹೊಂದಿದೆ. ಅಪರಿಮಿತ ಪರಿಹಾರವನ್ನು ಹೊಂದಿದೆ. ಇನ್ನು ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, 2x² ಈಕ್ವಲ್ ಟು 3x ಮೈನಸ್ 5 ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಸೊ ನೋಡ್ರಿ, ಅವ್ರು ನಮಗೆ ನೀಡಿದಂಥ ಸಮೀಕರಣ ಯಾವುದು, 2x² ಈಕ್ವಲ್ ಟು 3x ಮೈನಸ್ 5. ಸೊ ಇದನ್ನು ನಾವೇನು ಮಾಡಬೇಕು, ಆದರ್ಶ ರೂಪದಲ್ಲೇ ಬರಿಬೇಕು. ಆದರ್ಶ ರೂಪ ಯಾವ್ದಿದೆ, ax² bx ಪ್ಲಸ್ c ಈಕ್ವಲ್ ಟು 0. ಇದು ಏನಿರ್ರಿ, ಇದು ನಮ್ಮ ಆದರ್ಶ ರೂಪ. ಈ ರೂಪದೊಳಗೆ ನಾವೇನು ಮಾಡಬೇಕು, ಈ ಸಮೀಕರಣವನ್ನು ತಗೊಂಡು ಬರ್ಬೇಕ್ರಿ. ಸೊ ಮೊದಲನೇದಾಗಿ ನಾವೇನು ಮಾಡೋಣ, 2x² ಅನ್ನ ಹಾಗೆ ಇಟ್ಕೊಂಡು ಆ ಸೈಡ್ ಇದ್ದಂಥ 3x ಅನ್ನ ಏನು ಮಾಡೋಣ, ಈ ಸೈಡ್ ತೊಗೊಂಡು ಬರೋಣ. ತೊಗೊಂಡು ಬಂದಾಗ ಏನಾಗುತ್ತೆ, ಆ ಸೈಡ್ ಪ್ಲಸ್ ಇದ್ದಿದ್ದು ಈ ಸೈಡ್ ಬಂದ ಮೈನಸ್ ಆಗುತ್ತೆ. ಸೊ ಈಕ್ವಲ್ ಟು ಅಲ್ಲಿ ಏನು ಉಳಿತ, ಈಕ್ವಲ್ ಟು -5 ಉಳಿತು. ಸೊ ಆ -5 ಮತ್ತೆ ಈ ಸೈಡ್ ತೊಗೊಂಡು ಬಂದಾಗ ಏನಾಗುತ್ತೆ, ಅದು -5 ಇದ್ದಿದ್ದು +5 ಆಗುತ್ತೆ. ಸೊ ನಮಗೆ ಇಲ್ಲಿ ಏನು ಸಿಗುತ್ತೆ, ಈಗ 2x² ಮೈನಸ್ 3x ಪ್ಲಸ್ 5 ಈಕ್ವಲ್ ಟು 0 ನಮಗೆ ಆದರ್ಶ ರೂಪದಲ್ಲಿರುವಂಥ ವರ್ಗ ಸಮೀಕರಣ ಸಿಗ್ತದೆ. ಇನ್ನು 15ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13 ಮತ್ತು 2ನೇ ಪದ 8 ಆದರೆ ಶ್ರೇಣಿಯ ಮೊದಲನೇ ಪದವನ್ನು ಕಂಡುಹಿಡಿಯಿರಿ. ಸೊ ನೋಡ್ರಿ, 15ನೇ ಕ್ವಶನ್ನ ಹೇಗೆ ಬರೆಯೋದು, ಮೂರನೇ ಪದ ಅಂತಂದ್ರೆ ಏನ್ರಿ, A3 ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 13 ಕೊಟ್ಟಿದ್ದಾರೆ. ಎರಡನೇ ಪದ ಅಂತಂದ್ರೆ A2 ಅಂತಂದ್ರೆ ಎಷ್ಟು ಕೊಟ್ಟಿದ್ದಾರೆ, 8 ಕೊಟ್ಟಿದ್ದಾರೆ. ಸೊ A3 ಅನ್ನು ನಾವು ಯಾವ ರೀತಿಯಾಗಿ ಬರೀಬಹುದು, A ಪ್ಲಸ್ 2D ಅಂತೇಳಿ ಬರಿಬಹುದು. 2D ಈಕ್ವಲ್ ಟು 13. A2 ಅನ್ನ ಯಾವ ರೀತಿಯಾಗಿ ಬರಿಬಾರ್ದು, A ಪ್ಲಸ್ D ಈಕ್ವಲ್ ಟು 8. ಸೊ ಇಲ್ಲೇ ಇದಕ್ಕೆ ಸಮೀಕರಣ 1 ಮತ್ತು ಇದಕ್ಕೆ ಸಮೀಕರಣ 2 ಅಂತ ಹೇಳಿ ಕೊಟ್ಟಾಗ ಸಮೀಕರಣ 1ರಿಂದ ನಾವೇನು ಮಾಡೋದು, ಸಮೀಕರಣ 2ನ್ನ ಕಳೆಯೋಣ. ಯಾಕಂತಂದ್ರೆ ಸಮೀಕರಣ 1 ಏನಿದೆ ಸಮೀಕರಣ 2ಕ್ಕಿಂತ ದೊಡ್ಡದಾಗಿದೆ. ಸೊ ಹಾಗಾಗಿ ನಾವೇನು ಮಾಡೋಣ, ಸಮೀಕರಣ 1ರಿಂದ ಸಮೀಕರಣ 2ನ್ನ ಕಳೆಯೋಣ. ನೋಡ್ರಿ, ಇಲ್ಲೇ ಕಳೆದಾಗ ಅಂತಂದಾಗ ನಮ್ಗೆ ಏನಾಗುತ್ತೆ, ಚಿಹ್ನೆಗಳು ಚೇಂಜ್ ಆಗ್ತವೆ. ಸೊ ಹಾಗಾಗಿ ಸಮೀಕರಣ ಮೊದಲಿಗೆ 1ನ್ನ ಬರ್ಕೊಂಡು ಅದ್ರ ಕೆಳಗಡೆ ಏನು ಮಾಡ್ತೀವಿ, ನಾವು ಸಮೀಕರಣ 2ನ್ನ ಬರ್ಕೊಳ್ತೀವಿ. 2ನ್ನ ಬರ್ಕೊಂಡಾಗ ನೋಡ್ರಿ, ಸೊ ಎ ಮತ್ತು ಎ ಏನಾಗಿದೆ, ಸೇಮ್ ಆಗಿದೆ. ಸೊ ಅಲ್ಲಿ ಚಿಹ್ನೆಯನ್ನು ಚೇಂಜ್ ಮಾಡಿದಾಗ ಪ್ಲಸ್ ಇದ್ದಿದ್ದು ಮೈನಸ್ ಎಲ್ಲ ಕೂಡ ಮೈನಸ್ ಆಗುತ್ತೆ. ಸೊ ಮೈನಸ್ ಆದಾಗ ಏನಾಗುತ್ತೆ ಅಲ್ಲಿ, ಸೊ ಎ ಮತ್ತು ಎ ಇದ್ದಿದ್ದು 2 ಕ್ಯಾನ್ಸಲ್ ಆಗುತ್ತೆ. ಯಾಕಂದರೆ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಕ್ಯಾನ್ಸಲ್ ಆದಾಗ ಇಲ್ಲಿ ಪ್ಲಸ್ 2D ಇದೆ, ಇಲ್ಲಿ ಡಿ ಮಾತ್ರ ಇದೆ, -D ಇದೆ. ಸೊ 2D ಒಳಗೆ ಒಂದು ಡಿ ಕಳೆದ್ರೆ ನಮಗೇನಾಗುತ್ತೆ, ಡಿ ಮಾತ್ರ ಉಳಿತೆ. ಡಿ ಈಕ್ವಲ್ ಟು 13 ಒಳಗೆ 8ನ್ನ ಕಳೆದಾಗ ನಮ್ಮ ಉತ್ತರ ಎಷ್ಟು ಬರುತ್ತೆ, 5 ಬರುತ್ತೆ. ಸೊ ಹಾಗಾಗಿ ಡಿ ಈಕ್ವಲ್ ಟು ಎಷ್ಟು ಬರುತ್ತೆ ರೀ, 5 ಬರುತ್ತೆ. ಸೊ ಈ ಡಿ ಬೆಲೆಯನ್ನು ತಗೊಂಡೋಗಿ ನಾವೇನು ಮಾಡೋದು ರೀ,
ಸಮೀಕರಣ ಯಾವುದರಲ್ಲಾದರೂ ಹಾಕ್ರಿ. ನಾನು ಸಮೀಕರಣ 2ರಲ್ಲಿ ಹಾಕ್ತೀನಿ. ಸೊ ಸಮೀಕರಣ 2ರಲ್ಲಿ ಹಾಕಿದಾಗ ನೋಡ್ರಿ ಏನಾಗುತ್ತೆ, ಸಮೀಕರಣ 2 ಏನಿದೆ ಎ ಪ್ಲಸ್ ಡಿ ಇದೆ. ಸೊ ಡಿ ಜಾಗದೊಳಗೆ ನಾವೇನು ಮಾಡ್ತೀವಿ, ಡಿ ಬೆಲೆಯನ್ನು ಹಾಕ್ತೀವಿ. ಸೊ ಡಿ ಬೆಲೆಯನ್ನು ಹಾಕಿದಾಗ ಎ ಪ್ಲಸ್ ಡಿ ಬದಲಾಗಿ 5, ಎ ಪ್ಲಸ್ 5 = 8 ಆ ಎ ಜಾಗ ಎನ್ನು ಅಲ್ಲೇ ಇಟ್ಕೊಂಡು ನಾವೇನು ಮಾಡೋದು, ಪ್ಲಸ್ 5 ಆ ಸೈಡ್ ಕಳಿಸಿದಾಗ ಏನಾಗುತ್ತೆ, ಅದು -5 ಆಗುತ್ತೆ. ಸೊ -5 ಅಂತಂದಾಗ 8 ಒಳಗೆ 5 ಕಳೆದ್ರೆ ಎ = 3 ಉಳಿತ. ಸೊ ಅವ್ರು ಕೇಳಿದ್ದೇನು, ನಮಗೆ ಮೊದಲನೇ ಪದವನ್ನು ಕೇಳಿದಾರೆ. ಮೊದಲ ಪದ ಎಷ್ಟಿದೆ ರೀ, 3 ಇದೆ. ಮುಂದಿನ ಪ್ರಶ್ನೆ, ಚಿತ್ರದಲ್ಲಿ ಎಕ್ಸ್ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ನೋಡ್ರಿ 16ನೇ ಕ್ವಶನ್ ಏನಿದೆ, ಇಲ್ಲಿ ಚಿತ್ರವನ್ನು ತೆಗೆದಿದ್ದೇನೆ ರೀ. ಸೊ ನಾವು ಇಲ್ಲೇನು ಮಾಡೋಣ್ರಿ, ಮೂಲ ಸಮಾನುಪಾತತೆ ಪ್ರಮೇಯದ ಉಪಪ್ರಮೇಯದ ಪ್ರಕಾರ. ಸೊ ಅಲ್ಲಿ ಉಪಪ್ರಮೇಯ ಏನು ಹೇಳ್ತದೆ ಅಂತಂದರೆ, ಎಡಿ ಬಾಹು ಏನಿದೆ ಎ ಬಿ ಬಾಹುವಿಗೆ ಸಮಾನುಪಾತದಲ್ಲಿ ಹೊಂದಿದೆ. ಅದೇ ರೀತಿಯಾಗಿ ಎ ಇ ಬಾಹುವು ಎ ಸಿ ಬಾಹುವನ್ನು ಸಮಾನುಪಾತದಲ್ಲಿ ಹೊಂದಿದೆ. ಅದೇ ರೀತಿಯಾಗಿ ಡಿ ಇ ಬಾಹುವು ಬಿ ಸಿ ಬಾಹುವಿಗೆ ಸಮಾನುಪಾತದಲ್ಲಿ ಹೊಂದಿದೆ. ಸೊ ಹಾಗಾಗಿ ಎ ಡಿ ಡಿವೈಡೆಡ್ ಬೈ ಎ ಬಿ, ಎ ಇ ಡಿವೈಡೆಡ್ ಬೈ ಎ ಸಿ, ಡಿ ಇ ಡಿವೈಡೆಡ್ ಬೈ ಬಿ ಸಿ ಅಂತೇಳಿ ಬರ್ಕೊಂಡಿದ್ದೀವಿ ಪ್ರಮೇಯದ ಪ್ರಕಾರ. ಸೊ ನಮಗಿಲ್ಲಿ ಅವ್ರು ಕೇಳಿರೋದು ಏನಂತಂತಂದರೆ, ಎಕ್ಸ್ ಬೆಲೆಯನ್ನು ಕೇಳಿದ್ದಾರೆ ಅಂತಂದರೆ ಬಿ ಸಿಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಅವ್ರು ಕೊಟ್ಟಂತಹ ಬಾಹುಗಳ ಬೆಲೆಗಳು ಯಾವ್ಯಾವ ಇದ್ದಾವೆ, ಎ ಡಿ ಇದೆ, ಎ ಡಿ ಕೊಟ್ಟಿದ್ದಾರೆ, ಆಮೇಲೆ ಬಿ ಡಿ ಕೊಟ್ಟಿದ್ದಾರೆ, ಆಮೇಲೆ ಡಿ ಇ ಕೊಟ್ಟಿದ್ದಾರೆ. ಕೇಳಿದ್ದಾರೆ ಯಾವುದು, ಬಿ ಸಿ ಬಾಹುವನ್ನು ಕೇಳಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ನೋಡ್ರಿ, ಎ ಇ ಮತ್ತು ಎ ಸಿಯನ್ನು ತೊಗೊಳ್ಬೇಕಾಗಿಲ್ಲ. ಸೊ ಅದನ್ನು ಬಿಟ್ಟು ನಾವೇನು ತೊಗೊಳೋಣ್ರಿ, ಎ ಡಿ ಮತ್ತು ಡಿ ಗಳನ್ನು ತಗೊಂಡಾಗ, ಸೊ ಇವು ಎರಡನ್ನು ತಗೊಂಡಾಗ ಏನಾಗುತ್ತೆ ನೋಡ್ರಿ, ಸೊ ಎ ಡಿ ಬೆಲೆ ಎಷ್ಟಿದೆ ರೀ, ಎ ಡಿ ಅಂತಂದರೆ 2 ಇದೆ. ಸೊ ಎರಡನ್ನ ಹಾಕಿದೇವ್ರಿ. ಸೊ ಅದೇ ರೀತಿಯಾಗಿ ಎ ಬಿ ಅಂತಂದರೆ ಎಲ್ಲ ಐತ್ರಿ, ಎ ಬಿ ಇದು ಪೂರ್ತಿ ಬಾಹು ಏನಿದೆ ರೀ, ಎ ಬಿ ಇದೆ ರೀ. ಸೊ ಎ ಬಿ ಅಂತಂದ್ರೆ ಎ ಡಿ ಪ್ಲಸ್ ಬಿ ಡಿಯನ್ನು ಕೂಡಿಸ್ಬೇಕು. ಸೊ ಇಲ್ಲಿ ಎ ಡಿ ಎಷ್ಟಿದೆ ರೀ, 2 ಐತೆ ರೀ. ಆಮೇಲೆ ಬಿ ಡಿ ಎಷ್ಟಿದೆ ರೀ, +3 ಇದೆ ರೀ. ಕೂಡಿಸಿದಾಗ ಎಷ್ಟಾಗುತ್ತೆ ರೀ, ಒಟ್ಟು 5 ಆಗುತ್ತೆ. ಸೊ ಇಲ್ಲಿ ನಾವು ಇದಕ್ಕೆ ಏನು ಮಾಡ್ಬೇಕ್ರಿ, ಇಲ್ಲೇ ಎ ಡಿ ಪ್ಲಸ್ ಬಿ ಡಿ ಬಾಹುಗಳು, 2 ಬಾಹುಗಳನ್ನು ಬರಿಬೇಕಾಗತ್ತೆ ಎ ಬಿ ಬಾಹು ಅಂತಂದ್ರೆ. ಸೊ ಅದೇ ರೀತಿಯಾಗಿ ಬಿ ಸಿ ಅಂದ್ರೆ ಏನಿದೆ ರೀ, ಎಕ್ಸ್ ಇದೆ ರೀ. ಸೊ ಇಲ್ಲೇ ಎಕ್ಸ್ ಬೆಲೆಯನ್ನು ಹಾಕಲಾಗಿದೆ. ಸೊ ಅದೇ ರೀತಿಯಾಗಿ ಎರಡು ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಇಡ್ತೀವಿ. 2 + 3 ಅಂತಂದ್ರೆ ಎಷ್ಟು ಬರುತ್ತೆ ರೀ, 5 ಬರುತ್ತೆ. ಇಲ್ಲಿ 4/x ಇದ್ದಿದ್ದು 4/x ಹಾಗೆ ಬರ್ಕೊಳ್ತೀವಿ. ಮುಂದೆ ಇದನ್ನ ಓರೆ ಗುಣಾಕಾರ ಮಾಡಿದಾಗ ಏನಾಗುತ್ತೆ ನೋಡ್ರಿ, ಎಕ್ಸ್ ಇಲ್ಲಿ ಡಿವೈಡೆಡ್ ಬೈ ಇದ್ದಿದ್ದು ಆ ಸೈಡ್ ಹೋಗಿ ಗುಣಾಕಾರ ಆಗುತ್ತೆ. ಸೊ ಇಲ್ಲಿ ಡಿವೈಡೆಡ್ ಬೈ ಇದ್ದಂತಹ 5 ಏನಾಗುತ್ತೆ, ಈ ಸೈಡಿಗೆ ಬಂದಾಗ ಇಂಟು ಆಗುತ್ತೆ. ಸೊ ಅಲ್ಲಿ ಇಂಟು ಆದಂತಹ 2 ಏನಾಗುತ್ತೆ, ಈ ಸೈಡ್ ಬಂದಾಗ ಭಾಗಾಕಾರ ಆಗುತ್ತೆ. ಸೊ ಇಲ್ಲಿ ಕಟ್ತಾ ಹೋದಾಗ ಏನಾಗುತ್ತೆ, 2 1 2, 2 2 4 ಆಗುತ್ತೆ. ಸೊ ನಾವು 2 ಮತ್ತು 5 ಗುಣಾಕಾರ ಮಾಡಿದಾಗ 5 2 10 ಬರುತ್ತೆ. ಸೊ ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟು ರೀ, 10. ಸೊ ಈಗ ಮುಂದೆ ನಿಮಗೆ ಸ್ಟಾರ್ಟ್ ಆಗೋದು 2 ಅಂಕದ ಪ್ರಶ್ನೆಗಳು. 17ನೇ ಪ್ರಶ್ನೆ ಏನಿದೆ ನೋಡ್ರಿ, 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿ ಯಾವುದೇ ರೀತಿಯಾಗಿ ಲೆಕ್ಕ ಕೇಳಿದ್ರು ಕೂಡ ಅದು ಆ ಉತ್ತರ ಬರೋದು ಒಂದೇ ಸಮನಾಗಿ ಕೂಡ ಉತ್ತರ ಬರ್ತದೆ. ಸೊ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿ ಕೇಳಿದಾಗ ನೀವೇನು ಮಾಡಬೇಕು, ಅದನ್ನ 3 + √5 ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಬರ್ಕೊಳ್ಬೇಕು. ಅಲ್ಲೇ ಈಕ್ವಲ್ ಟು ನಾವು ಏನು ಮಾಡಬೇಕಾಗತ್ತೆ ಅಂತಂದ್ರೆ ಈಕ್ವಲ್ ಟು ಎ ಡಿವೈಡೆಡ್ ಬೈ ಬಿ ಅಂತೇಳಿ ಬರ್ಕೊಳ್ಬೇಕು. ಇಲ್ಲಿ ಏನಾಗೋದಿಲ್ಲ, ಬಿ ಈಸ್ ನಾಟ್ ಈಕ್ವಲ್ ಟು 0 ಆಗುತ್ತೆ. ಸೊ ಇಲ್ಲಿ ಬಿ ಈಸ್ ನಾಟ್ ಈಕ್ವಲ್ ಟು 0 ಆಗುತ್ತೆ. ಸೊ ಆದಾಗ ಇಲ್ಲಿ √5 ಅಲ್ಲೇ ಇಟ್ಕೊಂಡು +3 ನಾವು ಆ ಸೈಡ್ ಕಳಿಸಿದಾಗ, +3 ಆ ಕಡೆ ಕಳಿಸಿದಾಗ ಅದೇನಾಗುತ್ತೆ, -3 ಆಗುತ್ತೆ. -3 ಆದಾಗ ಇವು ಎರಡು ತುರ್ದು ನಾವೇನು ಮಾಡ್ತೀವಿ, ಲಸ ತೆಗಿತೀವಿ. ಲಸ ತೆಗೆದಾಗ ಏನು ಬರುತ್ತೆ, ಬಿನ ಉತ್ತರ ಬರುತ್ತೆ. ಸೊ ಬಿ1 ಉತ್ತರ ತೆಗೆದಾಗ ನಾವು ಇಲ್ಲಿ ಏನಿಲ್ಲ ಅಂತಂದ್ರೆ 1 ಇರುತ್ತೆ. ಸೊ ಇಲ್ಲಿ ಓರೆ ಗುಣಾಕಾರ ಮಾಡಿದಾಗ ಏನಾಗುತ್ತೆ, a × 1 ಆಗುತ್ತೆ ಅಂತಂದ್ರೆ ಎ ಬರುತ್ತೆ. ಸೊ ಇಲ್ಲಿ
ಬಿ ಇಂಟು 3 ಆಗುತ್ತೆ. ಬಿ ಇಂಟು 3 ಆಗುತ್ತೆ. ಸೊ ಅದೇನು ಬರ್ತದೆ ಉತ್ತರ? ಸೊ 3 ಬಿ ಆಗುತ್ತೆ. ಸೊ ಇದೊಂದು ಏನಾಗುತ್ತೆ? ಪೂರ್ಣ ಸಂಖ್ಯೆ ಆಗ್ತದೆ. ಇದೊಂದು ಏನಾಗ್ತದೆ? ಪೂರ್ಣ ಸಂಖ್ಯೆ ಆಗ್ತದೆ. ಇದೊಂದು ಪೂರ್ಣ ಸಂಖ್ಯೆ ಆದಾಗ ನೋಡ್ರಿ ಏನಾಗುತ್ತೆ? ಎ ಮೈನಸ್ 3b ಡಿವೈಡೆಡ್ ಬೈ ಬಿ ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಹೇಳಿ ಬರೀಬೇಕು. ಅದಾದ ನಂತರ ಆದರೆ ನಮ್ಗೆ ಈಗಾಗಲೇ ಗೊತ್ತಿದೆ, ಏನಂತ ಗೊತ್ತಿದೆ? √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಮಗೆ ತಿಳಿದಿದೆ. ಹಾಗಾಗಿ ನಮ್ಮ ಊಹೆ ಏನಾಗಿದೆ? ತಪ್ಪಾಗಿದೆ ಅಂತ ಹೇಳಿ ಬರೆಯೋದು. ಬರೆದಾದ ನಂತರ ಅದು ಕೊಟ್ಟಂತಹ 3 + √5 ಇದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಹೇಳಿ ಬರೆದು ಬಿಡುವುದು. ಸೊ ಇದೇ ಇದರ ಉತ್ತರ. ಸೊ 17ನೇ ಪ್ರಶ್ನೆಯಲ್ಲಿ ಕೂಡ ಏನ್ ಮಾಡಿದ್ದಾರೆ? 2 ಅಥವಾ ಅಂತ ಹೇಳಿ ಕೇಳಿದ್ದಾರೆ. 36 ಮತ್ತು 120ರ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತೇಳಿ ಹೇಳಿದ್ದಾರೆ. ಸೊ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ನೋಡೋಣ್ರಿ. ಯಾವ್ದ್ರಿ? 36 ಮತ್ತು 120. 36 ಮತ್ತು 120ರ ಮಸ ಮತ್ತು ಲಸವನ್ನ ನಾವು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿಬೇಕಾಗ್ತದೆ. ಸೊ ಮೊದಲೇದಾಗಿ ನಾವೇನ್ ಮಾಡೋಣ್ರಿ? 36ನ್ನ ಬಿಡಿಸೋಣ್ರಿ. ಸೊ 2 ಒಂದಲೇ 2, 3ರಲ್ಲಿ 2 ಹೋದ್ರೆ ಎಷ್ಟು ಉಳಿತ? 1 ಉಳಿತ. ಸೊ ಅದು 16 ಆಗುತ್ತೆ. ಸೊ 2 8ರಲ್ಲಿ 16. ಸೊ ನಮಗೆ 18 ಉಳಿತು. ಮತ್ತೆ 2ರಲ್ಲೇ ತಗೊಳ್ತೀವಿ. ಸೊ ಮತ್ತೆ 2ರಲ್ಲೇ ತಗೊಳ್ತೀವಿ. ತಗೊಂಡಾಗ 2 9ಲೆ 18 18 ಆಗುತ್ತೆ. 9 ಉಳಿತದ. 9 ಉಳಿದಾಗ ಇದು ಏನಾಗುತ್ತೆ? 3 ಮಗ್ಗಿ ಒಳಗೆ ಬರುತ್ತೆ ನೋಡ್ರಿ. 3 3ಲೆ 9 ಮತ್ತೆ 3 ಉಳಿತ. ಮತ್ತು 3ರಲ್ಲೇ ತಗೊಂಡಾಗ 3 1ಲೆ 3 ಆಗುತ್ತೆ. ಸೊ ಹಾಗಿದ್ದಾಗ ನಮ್ಮ 2ರ ಸಂಖ್ಯೆಗಳು ಎಷ್ಟಿದಾವೆ? 2 ಇದಾವೆ. 3ರ ಸಂಖ್ಯೆಗಳು 2 ಇದಾವೆ. ಸೊ ಅದನ್ನ ನಾವಿಲ್ಲಿ ಏನ್ ಮಾಡ್ಬೇಕಾಗತ್ತೆ? ಬರಿಬೇಕಾಗತ್ತೆ. 2ರ ಸಂಖ್ಯೆ 2, 3ರ ಸಂಖ್ಯೆ 2. ಅದನ್ನ ಘಾತ ರೂಪದೊಳಗೆ ಬರೆಯೋದು. ಬರೆದಾಗ ಏನಾಗುತ್ತೆ ರೀ? 2ರ ಘಾತ 2 ಆಗುತ್ತೆ, 3ರ ಘಾತ 2 ಆಗುತ್ತೆ. ಸೊ ಇಲ್ಲೇ ಇನ್ನೊಂದು ಸಂಖ್ಯೆ ಕೊಟ್ಟಿದ್ದಾರೆ. ಯಾವ್ದ್ರಿ? 120. ಸೊ 120ನ್ನ ಲಸ ತಕ್ಕೊಳ್ತಾ ಹೋದಾಗ ಏನಾಗುತ್ತೆ ನೋಡ್ರಿ? 2 ಈ 12 ಏನಿದೆ 2ರ ಮಗ್ಗಿ ಒಳಗಿದೆ. ಸೊ ಹಾಗಾಗಿ 2 6ಲೆ 12, 0ಗೆ 0 ಅದೇ ರೀತಿಯಾಗಿ ಇಡ್ತೇವಿ. ಇಟ್ಟಾಗ ಮುಂದೆ ನೋಡ್ರಿ ಮತ್ತೆ 2ರಲ್ಲೇ 2 3ಲೆ 6 ಆಗುತ್ತೆ. ಮತ್ತೆ 0ಗೆ 0 ಹಾಗೆ ಇಡ್ತೀವಿ. ಮತ್ತೆ 2ರಲ್ಲೇನೆ ತಗೊಳ್ತೇವಿ. ತಗೊಂಡಾಗ ಏನಾಗುತ್ತೆ ನೋಡ್ರಿ? 2 1ಲೆ 2, 1 ಉಳಿತೆ. 1 ಅಂತಂದ್ರೆ 0, ಬಾಜುಕೊಂದು 0 ಇದೆ. ಸೊ 2 5ಲೆ 10 ಆಗುತ್ತೆ. ಸೊ ಹಾಗಾಗಿ 15 ಉಳಿತ. ಸೊ 15 ಅನ್ನೋದು 3ರ ಮಗ್ಗಿ ಒಳಗಿದೆ. 3 5ಲೆ 15. ಆಮೇಲೆ ಕೊನೆಯದಾಗಿ 5 ಯಾವ್ದು ಮಗ್ಗಿ ಒಳಗಿದೆ? 5ರ ಮಗ್ಗಿ ಒಳಗೆ ಮಾತ್ರ ಇದೆ. ಸೊ ಹಾಗಾಗಿ 5 1ಲೆ 5. ಸೊ ಇಲ್ಲಿ ನಮಗೆ ಬಂದಂತಹ ಸಂಖ್ಯೆಗಳು ಯಾವುವು? 2ರದ್ದು 3 ಬಂದಿದೆ, 3ರದ್ದು 1 ಇದೆ, 5ರದ್ದು 1 ಇದೆ. ಸೊ ಆ ಎಲ್ಲ ಸಂಖ್ಯೆಗಳನ್ನು ನಾವಿಲ್ಲೇ ಬರ್ಕೊಳ್ಬೇಕು. ಸಪ್ರೇಟ್ ಆಗಿ ಬರ್ಕೊಳ್ಳೋದು. ಅದಾದ ನಂತರ ನಾವು ಏನು ಮಾಡೋದು? 2ರ ಘಾತ 3, 3ರ ಘಾತ 1 ಮತ್ತು 5ರ ಘಾತ 1 ಅಂತೇಳಿ ಬರ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ಬರ್ಕೊಂಡ್ಮೇಲೆ ಇಲ್ಲಿ ನಾವು ಮಸ ಮತ್ತು ಲಸವನ್ನ ಕಂಡುಹಿಡಿಬೇಕು. ಮಸ ಮತ್ತು ಲಸವನ್ನ ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂತಂದ್ರೆ, ಮೊದಲೇದಾಗೆ ಮಸವನ್ನ ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂತಂತಂದ್ರೆ, ಯಾವ ಸಂಖ್ಯೆಯ ಘಾತ ಸಂಖ್ಯೆ ಚಿಕ್ಕದಾಗಿರುತ್ತೆ ಮತ್ತು ಆ ಸಂಖ್ಯೆ 2 ಸಂಖ್ಯೆಗಳಲ್ಲೂ ಕೂಡ ಇರಬೇಕು. ಉದಾಹರಣೆಗೆ ಇಲ್ಲಿ ನೋಡ್ರಿ, 2ರ ಘಾತ 2. ಈ 2 ಅನ್ನೋದು 2 ಕಡೆ ಇದೆ. ಇಲ್ಲೂ ಇದೆ, ಇಲ್ಲೂ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ 3ರ ಘಾತ 1 ಇದೆ, ಇಲ್ಲಿ 3ರ ಘಾತ 2 ಇದೆ. ಆದ್ರೆ 5 ಇಲ್ಲಿಲ್ಲ, ಒಂದು ಕಡೆ ಮಾತ್ರ ಇದೆ. ಸೊ 5ನ್ನ ತಗೊಳ್ಳಿಕ್ಕೆ ಬರೋದಿಲ್ಲ. ಸೊ ಇಲ್ಲಿ 2ರ ಘಾತ 2 ಯಾವ್ದು ಚಿಕ್ಕದಿದೆ? 2ರ ಘಾತ 2 ಮತ್ತು 2ರ ಘಾತ 3 ಒಳಗೆ ಚಿಕ್ಕದು ಯಾವ್ದಿದೆ? 2ರ ಘಾತ 2 ಚಿಕ್ಕದಾಗಿದೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು? 2ರ ಘಾತ 2 ಒಂದ ತಗೊಳ್ಬೇಕಾಗ್ತದೆ. ಸೊ 3ನ್ನ ನೋಡಿದಾಗ 3ರ ಘಾತ 2 ಮತ್ತು 3ರ ಘಾತ 1 ಬರುತ್ತೆ. ಸೊ 2ರಲ್ಲಿ ಚಿಕ್ಕದು ಯಾವ್ದು ಬರುತ್ತೆ? ಸಣ್ಣದು ಯಾವ್ದು ಬರ್ತದೆ ಅಂತಂದ್ರೆ 3ರ ಘಾತ 1 ಬರುತ್ತೆ. ಸೊ ಅದನ್ನ 3ರ ಘಾತ 1 ಬರಿಬೇಕು. ಬರ್ದಾಗ ನೋಡ್ರಿ, 2ರ ಘಾತ 2 ಅಂತಂದ್ರೆ ಅದರ ಉತ್ತರ 4 ಬರುತ್ತೆ. 3ರ ಘಾತ 1 ಅಂತಂದ್ರೆ ಅದರ ಉತ್ತರ 3 ಬರುತ್ತೆ. ಸೊ ಹಾಗಾಗಿ 4 3ಲೆ ಎಷ್ಟು ಬರುತ್ತೆ? ಉತ್ತರ 12 ಬರುತ್ತೆ. ಸೊ ಮುಂದಿಂದ ಲಸವನ್ನ ಹೆಂಗೆ ಕಂಡುಹಿಡಿಬೇಕಂತಂದ್ರೆ, ಮೊದಲೇದಾಗಿ 2 ಕಡೆ ಇದ್ದಂತ ಸಂಖ್ಯೆಗಳನ್ನ ಅದು ಘಾತ ಸಂಖ್ಯೆ ದೊಡ್ಡದಾಗಿರ್ಬೇಕು, ಅದನ್ನ ಬರ್ಕೊಳ್ಬೇಕು. ಅದಾದ ನಂತರ ಯಾವ್ಯಾವ ಸಂಖ್ಯೆ ಉಳಿತಾವೋ ಆ ಎಲ್ಲ ಸಂಖ್ಯೆಗಳನ್ನು ಕೂಡ ನಾವಿಲ್ಲೇ ಬರ್ಕೊಳ್ಬೇಕಾಗ್ತದೆ. ಸೊ ಮೊದಲನೇದಾಗಿ ನೋಡಿದಾಗ 2 ಕಡೆ ಇರುವಂತ ಸಂಖ್ಯೆಗಳು ಯಾವ್ದು? 2 ಮತ್ತು 3 2 ಕಡೆ ಇದಾವೆ. ಸೊ ಅದರೊಳಗೆ ಘಾತ ಸಂಖ್ಯೆ ದೊಡ್ಡದಿರೋದು ಅಂತಂದ್ರೆ 2ರ ಘಾತ 3 ಮತ್ತು 3ರ ಘಾತ 2 ಇದೆ.
ಸೊ ಹಾಗಾಗಿ 2 ರ ಘಾತ 3 ಮತ್ತು 3 ರ ಘಾತ 2 ಅಂತೇಳಿ ಬರ್ಕೊಂಡಿದ್ದೀವಿ. ಸೊ ಕೊನೆಗೆ ಉಳಿಯುವಂಥ ಸಂಖ್ಯೆ ಯಾವ್ದು ನಮಗೆ 5 ರ ಘಾತ 1 ಉಳಿತದ. ಸೊ ಹಾಗಾಗಿ 5 ರ ಘಾತ 1 ಸಂಖ್ಯೆಯನ್ನು ಕೂಡ ಬರ್ಕೊಂಡಿದ್ದೀವಿ. ಸೊ 2 ರ ಘಾತ 3 ಅಂತಂದಾಗ ಅದರ ಬೆಲೆ ಎಷ್ಟು ಬರುತ್ತೆ? 8 ಬರುತ್ತೆ. 3 ರ ಘಾತ 2 ಅಂತಂದಾಗ ಅದರ ಬೆಲೆ 9 ಬರುತ್ತೆ. 5 ರ ಘಾತ 1 ಅಂತಂತಂದ್ರೆ 5 ಮಾತ್ರ ಬರುತ್ತೆ. ಸೊ ಹಾಗಾಗಿ 8 9 72 72 ಇಂಟು 5 5ನ್ನು ಗುಣಾಕಾರ ಮಾಡಿದಾಗ ಏನಾಗುತ್ತೆ ನೋಡ್ರಿ, 5 2 10 ಬರುತ್ತೆ. 0 ಕೊಟ್ಟು ಒಂದು ಕೈಲ ಕೊಟ್ಟು ಮತ್ತು 0ಯನ್ನು ಬರೆದಾಗ 5 7 35 ಒಂದನ್ನು ಕೂಡಿಸಿದಾಗ 36. ಸೊ ಹಾಗಾದ್ರೆ ನಮ್ಮ ಲಸ ಎಷ್ಟು ಬಂದಿದೆ ರೀ? ನಮ್ಮ ಲಸ ಎಷ್ಟು ಬಂದಿದೆ? 360 ಬಂದಿದೆ. ಮಸ ಎಷ್ಟು ಬಂದಿದೆ? 12 ಬಂದಿದೆ. ಸೊ ಇದನ್ನ ಅವರು ತಾಳೆ ನೋಡಿ ಅಂತೇಳಿ ಹೇಳಿದ್ದಾರೆ. ತಾಳೆ ನೋಡ್ಬೇಕಂತಂದ್ರೆ ನಮಗೇನು ಗೊತ್ತಿರ್ಬೇಕ್ರಿ? ಲಸ ಇಂಟು ಮಸ ಈಕ್ವಲ್ ಟು ಆ 2 ಸಂಖ್ಯೆಗಳ ಗುಣಲಬ್ಧ. ಸೊ ಆ 2 ಸಂಖ್ಯೆಗಳ ಗುಣಲಬ್ಧ ಮತ್ತು ಲಸ ಮತ್ತು ಮಸಕ ಗುಣಲಬ್ಧ ಎರಡೂ ಕೂಡ ಸಮ ಇರ್ತದೆ ಅಂತ ಹೇಳಿ ನಾವಿಲ್ಲಿ ತೋರಿಸ್ಬೇಕಾಗ್ತದೆ. ಸೊ ಇಲ್ಲಿ ಲಸ ಇಂಟು ಮಸ ಮತ್ತು ಆ 2 ಸಂಖ್ಯೆಗಳು ಎ ಇಂಟು ಬಿ ಅಂತೇಳಿ ಇಲ್ಲೇ ತಗೊಂಡಿದ್ದೇವೆ. ಲಸ ಎಷ್ಟಿದೆ ರೀ? 360 ಇದೆ. ಮಸ ಎಷ್ಟಿದೆ ರೀ? 12 ಇದೆ. ಸೊ 360 ಇಂಟು 12 ಈಕ್ವಲ್ ಟು ಆ 2 ಸಂಖ್ಯೆಗಳು ಎಷ್ಟಿದಾವೆ ರೀ? 36 ಮತ್ತು 120 ಇದೆ. ಸೊ ಆ 2 ಸಂಖ್ಯೆಗಳು 36 ಮತ್ತು 120 ಇದೆ. ಸೊ ಇಲ್ಲೇ ಗುಣಾಕಾರ ಮಾಡೋಣ್ರಿ. 12 0 0 ಬರ್ತದೆ. ಆಮೇಲೆ 12 6 72, 12 3 36. 36ರೊಳಗೆ ನಾವು 7ನ್ನು ಕೂಡಿಸ್ಬೇಕ್ರಿ. ಕೂಡಿಸಿದಾಗ ಎಷ್ಟಾಗುತ್ತೆ ರೀ? 43 ಬರುತ್ತೆ. ಸೊ ಹಾಗಾಗಿ ನಮ್ಮ ಉತ್ತರ ಎಷ್ಟು ರೀ? 4320. ಸೊ ಈ ಸೈಡ್ ಬರ್ರಿ. ಈ ಸೈಡ್ ಬಂದಾಗ ಏನಾಗುತ್ತೆ? 2 ಸಂಖ್ಯೆಗಳು 120 ಮತ್ತು 36 2 ಸಂಖ್ಯೆಗಳ ಗುಣಲಬ್ಧವನ್ನ ಕಂಡುಹಿಡಿಬೇಕು. 120 ಮತ್ತು 36ಗಳ ಗುಣಲಬ್ಧ. ಸೊ ಇಲ್ಲಿ ನೋಡ್ರಿ, ಮೊದಲೇದಾಗಿ 6ರಿಂದ ಗುಣಾಕಾರ ಮಾಡ್ತಾ ಹೋಗೋಣ. 6 0 0, 6 2 12 ಆಗುತ್ತೆ. ಒಂದು ಕೈಲ ಕೊಟ್ಟು 2ನ್ನು ಬರೆದು 6 1 6 ಪ್ಲಸ್ 1ನ್ನು ಕೂಡಿಸಿದಾಗ 7 ಬರುತ್ತೆ. ಮುಂದೆ ಪ್ಲಸ್ 3 0 0 ಬರುತ್ತೆ. 3 2 6, 3 2 6, 3 1 3. ಸೊ ಇದನ್ನು ಕೂಡಿಸಿದಾಗ ಏನಾಗುತ್ತೆ ನೋಡ್ರಿ, 0 0 0 ಒಳಗೆ 2 ಒಳಗೆ 0ನ್ನು ಕೂಡಿಸಿದ್ರೆ 2, 7 ಒಳಗೆ 6ನ್ನು ಕೂಡಿಸಿದ್ರೆ 13 ಬರುತ್ತೆ. ಒಂದು ಕೈಲ ಕೊಟ್ಟು ಇಲ್ಲೇ 3ನ್ನು ಬರೆದು, ಸೊ 3 ಒಳಗೆ 1 ಕೂಡಿಸಿದ್ರೆ 4 ಬರುತ್ತೆ. ಸೊ ನಮ್ಮದು ಉತ್ತರ ಎಷ್ಟು ಬರುತ್ತೆ ರೀ? 4320. ಸೊ ಇಲ್ಲೇ ನಮ್ಮ ಕೊನೆಯ ಉತ್ತರ ಏನಾಗಿದೆ ರೀ? ಲಸ ಮತ್ತು ಮಸಗಳ ಗುಣಲಬ್ಧ ಮತ್ತು ಆ 2 ಸಂಖ್ಯೆಗಳ ಗುಣಲಬ್ಧ ಏನಾಗಿದೆ ರೀ? ಸಮವಾಗಿದೆ. ಮುಂದಿನ 18ನೇ ಪ್ರಶ್ನೆ ನೋಡ್ರಿ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಸಮೀಕರಣ ಏನು ಕೊಟ್ಟಿದ್ದಾರೆ ರೀ? 2x + y = 10, x - y = 2. ಸೊ ಆ 2 ಸಮೀಕರಣಗಳನ್ನು ಬರ್ಕೊಳ್ಳೋಣ್ರಿ. ನೋಡ್ರಿ, ಈಗ 2x + y = 10 ಇದನ್ನು ಸಮೀಕರಣ 1 ಅಂತ ಹೇಳಿ ತಗೊಳ್ಳೋಣ್ರಿ. x - y = 2 ಇದನ್ನು ಸಮೀಕರಣ 2 ಅಂತ ಹೇಳಿ ತಗೊಳ್ಳೋಣ್ರಿ. ಸೊ ಮೊದಲೇದಾಗಿ ನಾವು ಇಲ್ಲಿ ಏನು ಗಮನಿಸ್ಬೇಕಂತಂದ್ರೆ, x ಬೆಲೆ ಎರಡೂ ಕಡೆ ಸಮ ಇದೆನೋ ಅಥವಾ ಬೇರೆ ಬೇರೆ ಇದೆನೋ ಅನ್ನೋದನ್ನ ನೋಡ್ಬೇಕ್ರಿ. ಅಥವಾ y ಬೆಲೆ ಯಾವ್ದು ಸಮ ಇದೆ ಅನ್ನೋದನ್ನ ನೋಡ್ಬೇಕು. ಒಂದ್ ವೇಳೆ ಸಮ ಇರ್ಲಿಲ್ಲ ಅಂತಂದ್ರೆ ಸಮ ಮಾಡ್ಕೊಳ್ಬೇಕಾಗ್ತದ. ಸೊ ಇಲ್ಲಿ ನಾವು ನೋಡಿದಾಗ y ಬೆಲೆ ಏನಿದೆ ರೀ? ಸಮ ಇದೆ ರೀ. ಇಲ್ಲೂ y ಅಷ್ಟೇ ಇದೆ, ಇಲ್ಲೂ y ಅಷ್ಟೇ ಇದೆ. ಸೊ ಮುಂದಿನದಾಗಿ ಏನು ನೋಡ್ಬೇಕ್ರಿ? ಚಿಹ್ನೆಗಳು ಸಮ ಇದ್ದಾಗ, ಇಲ್ಲೇನಿದೆ ರೀ? ಚಿಹ್ನೆ ಬೇರೆ ಬೇರೆ ಇದೆ. ಚಿಹ್ನೆಗಳು ಸಮ ಇದ್ದಾಗ ಮಾತ್ರ ಕಳಿಬೇಕ್ರಿ. ನಾವು ಕಳೆಯುವಂಥ ಸಂದರ್ಭದಲ್ಲಿ ಏನಾಗುತ್ತೆ? ಚಿಹ್ನೆಯನ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಆದ್ರೆ ಇಲ್ಲಿ ಏನಾಗಿದೆ ರೀ? ಚಿಹ್ನೆಗಳು ಎರಡು ಬೇರೆ ಬೇರೆ ಇದೆ. ಸೊ ಬೇರೆ ಬೇರೆ ಚಿಹ್ನೆ ಇರೋದ್ರಿಂದ ನಾವು ಇಲ್ಲಿ ಏನು ಮಾಡ್ಬೇಕ್ರಿ? ಕೂಡಿದಾಗ ಅಂತ ಹೇಳಿ ತಗೊಳ್ಬೇಕಾಗ್ತದೆ. ಸೊ ಸಮೀಕರಣ 1 ಮತ್ತು ಸಮೀಕರಣ 2ನ್ನ ಕೂಡಿದಾಗ ಏನಾಗುತ್ತೆ ನೋಡ್ರಿ. ಸೊ 2x + y = 10 ಪ್ಲಸ್ x - y = 2. 2x + y = 10, x - y = 2. ಇಲ್ಲಿ 2x + x ಅನ್ನು ಕೂಡಿಸಿದಾಗ ನಮ್ಗೆ ಏನು ಬರುತ್ತೆ ರೀ? 3x ಆಗುತ್ತೆ. ಸೊ ಅದೇ ರೀತಿಯಾಗಿ ಪ್ಲಸ್ y ಆಮೇಲೆ ಮೈನಸ್ y ಎರಡು ಏನಾಗುತ್ತೆ ರೀ? ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಕ್ಯಾನ್ಸಲ್ ಆಗಿ ಈಕ್ವಲ್ ಟು ನಮ್ಗೇನಿದೆ ರೀ?
10 ಪ್ಲಸ್ 2 ಇದೆ. ಸೊ ಅವು ಎರಡನ್ನು ಕೂಡಿಸಿದಾಗ 12 ಬರುತ್ತೆ. ಸೊ 3x = 12 ಆಗುತ್ತೆ. ಸೊ ಎಕ್ಸ್ ಇಲ್ಲೇ ಇಟ್ಕೊಂಡು 3ನ್ನ ಆ ಸೈಡ್ ಕಳಿಸಿದ್ರೆ ಅದು ಏನಾಗುತ್ತೆ ರೀ, ಇಂಟು ಇದ್ದಿದ್ದ ಡಿವೈಡೆಡ್ ಬೈ ಆಗುತ್ತೆ. ಸೊ 3 ಒಂದಲೇ 3, 3 ನಾಲ್ಕಲೇ 12 ಆಗುತ್ತೆ. ಸೊ ನಮಗೆ ಕೊನೆಗೆ ಉಳಿಯುವಂಥ ಉತ್ತರ ಎಷ್ಟು ರೀ, x = 4 ಉಳಿಯುತ್ತೆ. ಸೊ ಈ ಎಕ್ಸ್ ಬೆಲೆಯನ್ನು ತೊಗೊಂಡೋಗಿ ನಾವು ಏನು ಮಾಡೋದ್ರಿ, ಯಾವುದಾದ್ರೂ ಒಂದು ಸಮೀಕರಣದೊಳಗೆ ಹಾಕೋದು. ನಾವೇನು ಮಾಡ್ತೀನಿ ರೀ, ಇಲ್ಲೇ ಸಮೀಕರಣ 1ರಲ್ಲೇ ಅದನ್ನು ಆದೇಶಿಸ್ತೇನೆ. ಸೊ ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗ್ತೈತೆ ನೋಡ್ರಿ, 2x + y = 10 ಇದ್ದಲ್ಲಿ ಎಕ್ಸ್ ಜಾಗದೊಳಗೆ ನಾವೇನು ಮಾಡ್ತೀವಿ ರೀ, 4ಅನ್ನು ಹಾಕ್ತೇವೆ. ಸೊ 4 ಹಾಕಿದಾಗ 4 2 8 ಬರುತ್ತೆ, ಪ್ಲಸ್ y = 10. ಸೊ ಇಲ್ಲೇ y ಇಲ್ಲೇ ಇಟ್ಕೊಂಡು 8ಅನ್ನು ಏನು ಮಾಡ್ತೇವ್ರಿ ನಾವು ಆ ಕಡೆ ಕಳಿಸ್ತೇವೆ. ಸೊ ಆ ಕಡೆ ಕಳಿಸಿದಾಗ ಅದು ಏನಾಗುತ್ತೆ, +8 ಇದ್ದಿದ್ದು -8 ಆಗುತ್ತೆ. ಸೊ 10 ಒಳಗೆ 8 ಕಳೆದ್ರೆ ಎಷ್ಟು ರೀ, 2 ಬರುತ್ತೆ. ಸೊ y = ಎಷ್ಟು ಬರುತ್ತೆ ರೀ, 2. ಮುಂದಿನ ಪ್ರಶ್ನೆ ನೋಡ್ರಿ, 19ನೇ ಪ್ರಶ್ನೆ. 3, 7, 11 ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಸೊ ನಮಗೆ ಕೊಟ್ಟಂತಹ ಸಮಾಂತರ ಶ್ರೇಣಿ ಏನಿದೆ ರೀ, 3, 7, 11 ಇದೆ. ಸೊ ಇದರಲ್ಲಿ ಮೊದಲ ಪದ ಏನಾಗುತ್ತೆ ರೀ, ಸೊ ಇದರಲ್ಲಿ ಮೊದಲ ಪದ ಏನಾಗುತ್ತೆ ರೀ, 3. ಮೊದಲ ಪದ 3. ಸಾಮಾನ್ಯ ವ್ಯತ್ಯಾಸವನ್ನು ಹೆಂಗೆ ಕಂಡುಹಿಡಿದ್ರಿ, ಎರಡನೇ ಪದದೊಳ್ಳೆ ಮೊದಲನೇ ಪದವನ್ನು ಕಳಿಬೇಕ್ರಿ. ಸೊ ಇಲ್ಲಿ ಎರಡನೇ ಪದ ಏನಿದೆ ರೀ, 7 ಇದೆ. ಮೊದಲನೇ ಪದ ಏನಿದೆ, 3 ಇದೆ. ಸೊ 7ರಲ್ಲಿ 3ಅನ್ನು ಕಳೆದಾಗ ನಮಗೆ ಉತ್ತರ ಎಷ್ಟು ಬರುತ್ತೆ ರೀ, 4 ಬರುತ್ತೆ. ಸೊ ಡಿ ಬೆಲೆ ಎಷ್ಟು ರೀ, 4. ಅವರು 10 ಪದಗಳ ಮೊತ್ತವನ್ನು ಕೇಳಿದ್ದಾರೆ. ಸೊ n = ಎಷ್ಟು ಬರುತ್ತೆ ರೀ, 10 ಬರುತ್ತೆ. ಸೊ ನಮಗೆ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ಏನ್ರಿ, SN = n/2 × 2a + n - 1 × d. ಸೊ ಈಗ ಪ್ರತಿಯೊಂದನ್ನು ನಾವೇನು ಮಾಡೋಣ್ರಿ, ಅದರೊಳಗೆ ಬೆಲೆಗಳನ್ನು ತುಂಬ್ತಾ ಹೋಗೋಣ್ರಿ. ಸೊ ಇಲ್ಲಿ ನೋಡ್ರಿ, n ಅಂತಂದ್ರೆ ಎಷ್ಟು ರೀ, 10 ಇದೆ, ಇಂಟು 2, a ಅಂತಂದ್ರೆ ಎಷ್ಟು ರೀ, 3 ಇದೆ, ಪ್ಲಸ್ n ಅಂತಂದ್ರೆ 10 - 1 ಇಂಟು ಡಿ ಅಂತಂದ್ರೆ ಎಷ್ಟು ರೀ, 4 ಇದೆ. ಸೊ ಈ ಬೆಲೆಗಳನ್ನು ತುಂಬಿ ಆದ ನಂತರ ನಾವೇನು ಮಾಡೋದ್ರಿ, ಲೆಕ್ಕವನ್ನು ಮಾಡೋಣ್ರಿ. ಸೊ ಇಲ್ಲಿ ಕಟ್ತಾ ಹೋಗುತ್ತೆ ನೋಡ್ರಿ, 2 ಒಂದಲೇ 2, 2 ಐದಲೇ 10 ಆಗುತ್ತೆ. ಸೊ ಅದೇ ರೀತಿಯಾಗಿ 2 ಮೂರಲೇ ಎಷ್ಟು ರೀ, 6 ಬರ್ತದ. ಆಮೇಲೆ ಪ್ಲಸ್ ಬ್ರಾಕೆಟ್ ಒಳಗೆ ಏನ್ರಿ, 10 ಒಳಗೆ 1ಅನ್ನು ಕಳೆದ್ರೆ 9 ಬರುತ್ತೆ, ಇಂಟು 4. ಸೊ ಮುಂದಿನ ಸ್ಟೆಪ್ ನೋಡ್ರಿ, 5 ಇಂಟು 6 ಪ್ಲಸ್ ಹೆಂಗಿದೆ ಹಾಗೆ ಬರ್ಕೊಳ್ರಿ. ಇದು 9 4 ಎಷ್ಟು ರೀ, 36 ಬರುತ್ತೆ. ಸೊ 36 ಒಳಗೆ 6ಅನ್ನು ಕೂಡಿಸಿದ್ರೆ ಎಷ್ಟು ರೀ, 42 ಬರುತ್ತೆ. ಸೊ ಇದನ್ನು ಏನು ಮಾಡ್ಬೇಕ್ರಿ, ಈಗ ನಾವು 42ಕ್ಕೆ ಗುಣಾಕಾರ ಮಾಡಬೇಕು. ಮಾಡಿದಾಗ ಏನಾಗುತ್ತೆ ನೋಡ್ರಿ, 5 2 10, ಒಂದು ಕೈಲ ಕೊಟ್ಟ 0ಯನ್ನು ಬರೆದು 5 4 20, 1ಅನ್ನು ಕೂಡಿಸಿದ್ರೆ ಎಷ್ಟು ರೀ, 21 ಬರುತ್ತೆ. ಸೊ ನಮ್ಮ 10 ಪದಗಳ ಮೊತ್ತ ಎಷ್ಟು ರೀ, 210. ನಮ್ಮ 20ನೇ ಪ್ರಶ್ನೆ ನೋಡ್ರಿ, ಚಿತ್ರದಲ್ಲಿ O ಕೇಂದ್ರವುಳ್ಳ ವೃತ್ತದಲ್ಲಿ ABಯು ವ್ಯಾಸವಾಗಿದೆ ಮತ್ತು APಯು A ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ. ಕೋನ OCB = 25 ಡಿಗ್ರಿ ಆದರೆ ಕೋನ APBಯ ಅಳತೆಯನ್ನು ಕಂಡುಹಿಡಿಯಿರಿ. ನೋಡ್ರಿ, ಅವ್ರು ಕೊಟ್ಟಂಥ ಚಿತ್ರವನ್ನು ಇಲ್ಲೇ ತಕ್ಕೊಂಡಿದ್ದೇನೆ. ಸೊ ಅವ್ರು ನಮ್ಗೆ ಏನೇನು ಕೊಟ್ಟಿದ್ದಾರೆ ರೀ, OCB ಕೋನವನ್ನು ಕೊಟ್ಟಿದ್ದಾರೆ. OCB ಕೋನ ಎಷ್ಟಿದೆ ರೀ, OCB ಕೋನ ಎಷ್ಟಿದೆ ರೀ, 25 ಡಿಗ್ರಿ ಆಗಿದೆ. ಸೊ ಇಲ್ಲಿ ನೀವು ಇನ್ನೂ ಒಂದು ಗಮನಿಸ್ಬೋದು ಏನ್ರಿ, OC ಮತ್ತು OB ಇವು ಏನಾಗಿದ್ದಾವೆ ರೀ, OC OB ಮತ್ತು OA ಇದು ಒಂದೇ ವೃತ್ತದ ತ್ರಿಜ್ಯಗಳಾಗಿದ್ದಾವೆ. ಸೊ ಎಲ್ಲ ತ್ರಿಜ್ಯಗಳು ಏನಾಗಿರ್ತಾವ್ರಿ, ಸಮ ಆಗಿರ್ತಾವೆ. ಸೊ ಇಲ್ಲಿ ಸಮ ಆಗಿರೋದ್ರಿಂದ ಕೋನ C ಎಷ್ಟಾಗಿದೆ ಅಷ್ಟೇ ಕೂಡ ಏನಾಗಿರ್ತಾರೆ ರೀ, ಕೋನ B ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಏನ್ರಿ, ಕೋನ OBC = ಕೋನ OCB = ಎಷ್ಟಾಗುತ್ತೆ ರೀ, 25 ಡಿಗ್ರಿ ಆಗುತ್ತೆ. ಸೊ ನೀವು ಇನ್ನೊಂದು ನೋಡ್ರಿ, ಇಲ್ಲಿ OA ಏನಾಗಿದೆ ರೀ, ತ್ರಿಜ್ಯ ಆಗಿದೆ, AP ಏನಾಗಿದೆ, ಸ್ಪರ್ಶಕ ಆಗಿದೆ. ತ್ರಿಜ್ಯ ಮತ್ತು ಸ್ಪರ್ಶಕಗಳು ಯಾವಾಗಲೂ ಯಾವ ರೀತಿಯಾಗಿರ್ತಾವೆ ಅಂತಂದ್ರೆ ಲಂಬವಾಗಿರ್ತವೆ. ಸೊ ಹಾಗಾಗಿ ಕೋನ BAP ಅಂದ್ರೆ ಈ ಕೋನ ಎಷ್ಟಿದೆ ರೀ, 90 ಡಿಗ್ರಿ ಆಗುತ್ತೆ. ಎಷ್ಟಾಗುತ್ತೆ ರೀ, 90 ಡಿಗ್ರಿ ಆಗುತ್ತೆ. ಸೊ ಈಗ ನಾವಿಲ್ಲಿ ತ್ರಿಭುಜ ಯಾವ್ದ್ರಿ, BAP ಯಲ್ಲಿ ತ್ರಿಭುಜ ಯಾವ್ದ್ರಿ, BAP ಯಲ್ಲಿ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ ರೀ, 180 ಡಿಗ್ರಿ ಇರುತ್ತೆ. ಸೊ ಆ 3 ಕೋನಗಳನ್ನು ಕೂಡಿಸೋಣ್ರಿ. ಯಾವ್ಯಾವ ಕೋನ, ಕೋನ B, ಕೋನ A ಮತ್ತು ಕೋನ
ಪಿಗಳನ್ನು ಮೂರನ್ನು ಕೂಡ್ಸೋಣ್ರಿ. ಇಲ್ಲಿ ನೋಡ್ರಿ, ಕೋನ ಬಿ ಎ ಪಿ ಪ್ಲಸ್ ಕೋನ ಎ ಪಿ ಬಿ ಪ್ಲಸ್ ಕೋನ ಎ ಬಿ ಪಿ ಈಕ್ವಲ್ ಟು ಎಷ್ಟ್ರಿ? 180 ಡಿಗ್ರಿ. ಇಲ್ಲಿ ನಮ್ಗೆ ಗೊತ್ತಿದೆ ರೀ ಕೋನ ಏನ್ರಿ? ಬಿ ಎ ಪಿ ಕೋನ ಗೊತ್ತಿದೆ 90 ಡಿಗ್ರಿ. ಇಲ್ಲಿ ಮೇಲ್ಗಡೆ ನಾವು ಏನು ಮಾಡಿದ್ದೇವ್ರಿ, ಅದನ್ನ ಕಂಡುಹಿಡಿದೇವ್ರಿ. ಪ್ಲಸ್ ಈ ಕೋನ ನಮಗೆ ಗೊತ್ತಿಲ್ಲ ಯಾವುದು? ಎ ಪಿ ಬಿ ಕೋನ ಗೊತ್ತಿಲ್ಲ, ಅದನ್ನ ಹಾಗೆ ಬರ್ಕೊಳ್ರಿ. ಮುಂದೆ ಯಾವ್ದ್ರಿ? ಎ ಬಿ ಪಿ ಕೋನ ಎ ಬಿ ಪಿ ಅದೆಷ್ಟಿದೆ ರೀ? 25 ಡಿಗ್ರಿ ಇದೆ. ಅದನ್ನೆಲ್ಲ ಬರ್ಕೊಂಡಾದ್ಮೇಲೆ ಏನ್ರಿ? ಈಕ್ವಲ್ ಟು 180 ಡಿಗ್ರಿ. ಸೊ ಇಲ್ಲಿ 90 ಪ್ಲಸ್ 25ನ ಕೂಡಿಸಿದಾಗ ನಮ್ಮ ಉತ್ತರ ಎಷ್ಟು ಬರುತ್ತೆ ರೀ? 115 ಬರುತ್ತೆ. ಕೋನ ಎ ಪಿ ಬಿ ಅಲ್ಲೇ ಇಟ್ಕೊಂಡ 115ನ್ನ ನಾವು ಆ ಸೈಡ್ ಕಳಿಸಿದ್ರೆ ಏನಾಗುತ್ತೆ? ಅದು ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಸೊ ಮೈನಸ್ 115 ಅಂತಂದಾಗ 180ರೊಳಗೆ 115ನ್ನ ಕಳೆದಾಗ ನಮ್ಮ ಉತ್ತರ ಎಷ್ಟು ಬರುತ್ತೆ ರೀ? 65 ಡಿಗ್ರಿ. ಅವ್ರು ಕೇಳಿದಂಥ ಕೋನ ಯಾವ್ದ್ರಿ? ಎ ಪಿ ಬಿ ಕೋನ ಎಷ್ಟಿದೆ ರೀ? 65 ಡಿಗ್ರಿ ಆಗಿದೆ. ಮುಂದಿಂದು 21ನೇ ಪ್ರಶ್ನೆ. 2x² ಪ್ಲಸ್ ಎಕ್ಸ್ ಮೈನಸ್ 6 ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಹೇಳಿದ್ದಾರೆ. ಸೊ ಮೂಲಗಳನ್ನ ಯಾವ ರೀತಿಯಾಗಿ ಕಂಡುಹಿಡಿಬೇಕಂತಂದ್ರೆ ರೀ, ಅಪವರ್ತನದ ವಿಧಾನದಿಂದ. ಮೊದಲನೇದಾಗಿ ನಾವು ಸಮೀಕರಣವನ್ನ ಬರ್ಕೊಳ್ಳೋಣ್ರಿ. ಏನ್ ಕೊಟ್ಟಿದ್ದಾರೆ? 2x² ಪ್ಲಸ್ ಎಕ್ಸ್ ಮೈನಸ್ 6 ಈಕ್ವಲ್ ಟು 0 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ನಾವ್ ಏನ್ ಮಾಡ್ಬೇಕಂತಂದ್ರ, ಮೊದಲನೇ ಪದ ಮತ್ತು ಕೊನೆಯ ಪದ ಈ ಎರಡು ಪದಗಳನ್ನ ನಾವೇನ್ ಮಾಡೋದ್ರಿ? ಗುಣಾಕಾರ ಮಾಡ್ಬೇಕಾಗ್ತದ. ಸೊ ಇಲ್ಲಿ ಮೈನಸ್, ಇಲ್ಲಿ ಚಿಹ್ನೆ ಯಾವ್ದು ಚಿಹ್ನೆ ಕೊಟ್ಟಿರ್ತಾರೆ ಅದೇ ಚಿಹ್ನೆಯನ್ನ ನಾವು ತಗೊಳ್ಬೇಕಾಗ್ತದ. ಸೊ 6 ಎರಡ್ಲೆ ಎಷ್ಟ್ರಿ? 12 ಬರ್ತದ. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ರೀ? ಮೈನಸ್ ಆಗುತ್ತೆ. ಸೊ 12 ಮೈನಸ್ 12 x² ಬರುತ್ತೆ. ಸೊ ಇದನ್ನ ನಾವೇನ್ ಮಾಡ್ಬೇಕ್ರಿ? ಎರಡು ಪದಗಳಾಗೆ ಒಡ್ಕೊಳ್ಬೇಕಾಗ್ತದ. ಸೊ ಅದು ಯಾವ ರೀತಿಯಾಗಿರ್ಬೇಕಂತಂದ್ರ, ಗುಣಾಕಾರ ಮಾಡಿದ್ರೆ ಇದು ಬರಬೇಕು, ಕೂಡ್ಸಿದ್ರೆ ಅಥವಾ ಕಳೆದ್ರೆ ಈ ನಮ್ಮ ಮಧ್ಯದ ಪದವ ಬರ್ಬೇಕಾಗ್ತದ. ಸೊ ಆ ರೀತಿಯಾಗಿ ನೋಡಿದಾಗ ನಮ್ಗೇನ್ರಿ? 4 ಮೂರ್ಲೆ 12 ಆಗುತ್ತೆ. ಸೊ ಇಲ್ಲಿ ಚಿಹ್ನೆ ನಮಗೆ ಪ್ಲಸ್ ಇರೋದ್ರಿಂದ ನಾವು ದೊಡ್ಡ ಸಂಖ್ಯೆಗೆ ಏನ್ ಮಾಡ್ತೀವಿ? ಪ್ಲಸ್ ಚಿಹ್ನೆಯನ್ನ ಕೊಡ್ತೀವಿ, ಸಣ್ಣ ಸಂಖ್ಯೆಗೆ ಮೈನಸ್ ಚಿಹ್ನೆಯನ್ನ ಕೊಡ್ತೀವಿ. ಯಾಕಂತಂದ್ರೆ ಇಲ್ಲಿ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ರೀ? ಮೈನಸ್ ಬರುತ್ತೆ. ಆಮೇಲೆ ಕಳೆದಾಗ ಏನಾಗುತ್ತೆ ರೀ? ಪ್ಲಸ್ ಎಕ್ಸ್ ಬರುತ್ತೆ. ಸೊ ಹಾಗಾಗಿ ಈ ಎಕ್ಸ್ ಜಾಗದಲ್ಲಿ ನಾವೇನ್ ಮಾಡ್ತೀವ್ರಿ? ಅದನ್ನ 4x ಮೈನಸ್ 3x ಅನ್ನ ಬರೀತೀವ್ರಿ. ಸೊ ಬರ್ಕೊಂಡಾಗ ಏನಾಗುತ್ತೆ ನೋಡ್ರಿ? ಅದು 2x² ಪ್ಲಸ್ 4x ಮೈನಸ್ 3x ಮೈನಸ್ 6 ಈಕ್ವಲ್ ಟು 0 ಆಗುತ್ತೆ. ಸೊ ಈ ಎರಡನ್ನ ನೋಡಿದಾಗ ಅದು ಇಲ್ಲಿ ನೋಡ್ರಿ, ಕಾಮನ್ ಆಗಿ ನಾವ್ ಏನ್ ತಗೋಬಹುದು? 2x ಅನ್ನ ಕಾಮನ್ ತೆಗಿಬಹುದು. 2x ಕಾಮನ್ ತೆಗೆದಾಗ ಇಲ್ಲಿ 2 ಹೋಯ್ತ್ರಿ. 2 ಹೋದಾಗ ಉಳಿತೈತೇನು? ಎಕ್ಸ್ ಮಾತ್ರ ಉಳಿತ. ಆಮೇಲೆ ಪ್ಲಸ್ ಎಕ್ಸ್ ಆಲ್ರೆಡಿ ಹೋಗೈತ್ರಿ, ಹೋದಾಗ ಏನಾಗತ್ತೆ? 2 ಎರಡ್ಲೆ 4 ಆಗತ್ತ. ಇಲ್ಲಿ ನಮ್ಗೆ ಇಲ್ಲಿ ಮಧ್ಯದಲ್ಲಿ ಯಾವ ಚಿಹ್ನೆ ಇರ್ತೈತಲ್ರಿ, ಅದ ಚಿಹ್ನೆಯನ್ನ ನಾವು ಕಾಮನ್ ತಕೊಳ್ಬೇಕಾಗ್ತದೆ. ಆಮೇಲೆ ಈ ಎರಡರಲ್ಲೂ ಸಂಖ್ಯೆಗಳಲ್ಲಿ ನೋಡಿದಾಗ 3 ಕಾಮನ್ ಆಗಿ ತಕೊಳ್ಬಹುದು. ಸೊ 3 ಕಾಮನ್ ತಕೊಂಡಾಗ ನೋಡ್ರಿ, ಹೊರಗಡೆ 3 ಹೋಯ್ತು, ಮೈನಸ್ ಇಂಟು ಮೈನಸ್ ಒಳಗಡೆ ಪ್ಲಸ್ ಆಗುತ್ತೆ, ಎಕ್ಸ್ ಮಾತ್ರ ಒಳಗಡೆ ಉಳಿತ. ಸೊ ಅದೇ ರೀತಿಯಾಗಿ ಮುಂದೆ ಇಲ್ಲಿ ನೋಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಆದ್ಮೇಲೆ 3 ಎರಡ್ಲೆ 6 ಆಗುತ್ತೆ. ಸೊ ನಾವ್ ಇಲ್ಲಿ ನೋಡಿದಾಗ ಈ ಬ್ರಾಕೆಟ್ ಮತ್ತೆ ಈ ಬ್ರಾಕೆಟ್ ಎರಡೂ ನಮ್ಗೆ ಏನ್ ಬರ್ಬೇಕ್ರಿ? ಸೇಮ್ ಬರ್ಬೇಕು. ಸೊ ಸೇಮ್ ಬಂದಾಗ ಏನಾಗತ್ತೆ ರೀ? ಮುಂದಿನ ಸ್ಟೆಪ್ ಅನ್ನ ಮಾಡ್ಬೋದು ನಾವು. ಈ ಎರಡರಲ್ಲೂ ನಾವ್ ಏನ್ ಮಾಡ್ಬೋದು? ಕಾಮನ್ ಅನ್ನ ತೆಗಿತೀವ್ರಿ. 2x ಪ್ಲಸ್ 2 ಏನಾಗುತ್ತೆ? ಕಾಮನ್ ಅನ್ನ ತೆಗೆದಾಗ ಒಳಗಡೆ ಏನು ಉಳಿತ್ರಿ? 2x ಮೈನಸ್ 3 ಉಳಿತೈತ್ರಿ. ಸೊ ಉಳಿದಾಗ ನಾವೇನ್ ಮಾಡೋದ್ರಿ? x ಪ್ಲಸ್ 2 ಇಂಟು 2x ಮೈನಸ್ 3 ಈಕ್ವಲ್ ಟು 0. ಸೊ ಇದನ್ನ ಬೇರೆ ಬೇರೆ ಬರ್ಕೊಳ್ಳೋಣ್ರಿ. x ಪ್ಲಸ್ 2 ಈಕ್ವಲ್ ಟು 0 ಅಥವಾ 2x ಮೈನಸ್ 3 ಈಕ್ವಲ್ ಟು 0. ಇಲ್ಲಿ ಪ್ಲಸ್ 2ನ್ನ ಆ ಸೈಡ್ ಕಳಿಸಿದ್ರೆ ಏನಾಗುತ್ತೆ ರೀ? ಅದ ಮೈನಸ್ 2 ಆಗುತ್ತೆ. ಸೊ ನಮಗೆ ಎಕ್ಸ್ ಈಕ್ವಲ್ ಟು ಮೈನಸ್ 2 ಒಂದು ಉತ್ತರ ಆದರೆ, ಅಥವಾ ಇನ್ನ ಒಂದು ಉತ್ತರ ಯಾವ್ದ್ರಿ? ಇಲ್ಲಿದೆ 2x ಮೈನಸ್ 3 ಈಕ್ವಲ್ ಟು 0. ಅದು 2x ಅನ್ನ ಅಲ್ಲೇ ಇಟ್ಕೊಂಡ ಪ್ಲಸ್ ಮೈನಸ್ 3ನ್ನ ಆ ಸೈಡ್ ಕಳಿಸಿದ್ರೆ, ಮೈನಸ್ 3ನ್ನ ಆ ಸೈಡ್ ಕಳಿಸಿದ್ರೆ ಏನಾಗುತ್ತೆ ರೀ? ಅದು ಪ್ಲಸ್ 3 ಆಗುತ್ತೆ. ಸೊ 2x ಇದ್ದನ್ನ ಎಕ್ಸ್ ಇಲ್ಲೇ ಇಟ್ಕೊಂಡು ಇಂಟು 2 ಇದ್ದನ್ನ ಆ ಸೈಡ್ ಕಳಿಸಿದ್ರೆ ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಎಕ್ಸ್ ಈಕ್ವಲ್ ಟು ಮತ್ತೊಂದು ಬೆಲೆ ಯಾವ್ದು ಬರುತ್ತೆ ರೀ? 3 ಡಿವೈಡೆಡ್ ಬೈ 2 ಬರುತ್ತೆ. ಇಲ್ಲಿ ನೋಡ್ರಿ, ಅಥವಾ ಪ್ರಶ್ನೆ ಕೊಟ್ಟಿದ್ದಾರೆ 21ನೇ ಪ್ರಶ್ನೆ ಒಳಗೆ 2x² ಮೈನಸ್ 6x ಪ್ಲಸ್ 3 ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡು ಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತೇಳಿ ಹೇಳಿದ್ದಾರೆ. ಸೊ ಅವ್ರು ಕೊಟ್ಟಂತ ಸಮೀಕರಣ ಏನ್ರಿ? 2x² ಮೈನಸ್ 6x ಪ್ಲಸ್ 3 ಈಕ್ವಲ್ ಟು 0. ಇದು ಯಾವ ರೂಪದೊಳಗಿದೆ ರೀ? ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ರೂಪದೊಳಗೆ ಐತಿ. ಸೊ ಇಲ್ಲಿ ನಾವು ಶೋಧಕವನ್ನ ಕಂಡುಹಿಡಿಬೇಕಂತಂದ್ರೆ
ನಮಗೇನು ಗೊತ್ತಿರ್ಬೇಕ್ರಿ, ಶೋಧಕ ಈಕ್ವಲ್ ಟು b² - 4ac ಎಂಬ ಸೂತ್ರ ಗೊತ್ತಿರ್ಬೇಕ್ರಿ. ಸೊ ಇಲ್ಲಿ ನಾವು ಏನು ಮೊದಲಿದ್ದಾಗೆ ಏನು ಮಾಡೋದ್ರಿ, ಎ ಅಂತಂತಂದ್ರೆ ಎಷ್ಟಿದೆ ಇಲ್ಲೇ 2 ಇದೆ, ಬಿ ಅಂತಂದ್ರೆ ಎಷ್ಟಿದೆ -6 ಇದೆ, ಸಿ ಅಂತಂದ್ರೆ ಎಷ್ಟಿದೆ ರೀ 3 ಇದೆ. ಸೊ ಅವುಗಳನ್ನ ಎಲ್ಲ ಬರ್ಕೊಂಡಾದ್ಮೇಲೆ ಏನು ಮಾಡೋದ್ರಿ, ಈ ಸೂತ್ರದೊಳಗೆ ಅದನ್ನ ಎಲ್ಲ ತುಂಬ್ತಾ ಹೋಗೋದ್ರಿ. ಸೊ ಬಿ ಅಂತಂದ್ರೆ ಎಷ್ಟಿದೆ ರೀ ಇಲ್ಲೇ -6 ಇದೆ, -6 ಹೋಲ್ ಸ್ಕ್ವೇರ್ -4 ಇಂಟು ಎ ಅಂತಂದ್ರೆ ಎಷ್ಟಿದೆ ರೀ 2 ಇದೆ ಇಂಟು 2, ಸಿ ಅಂದ್ರೆ ಎಷ್ಟಿದೆ ರೀ 3 ಇದೆ ಇಂಟು 3. ಸೊ ಈ ಬೆಲೆಗಳನ್ನು ತುಂಬಿದಾಗ ನೋಡ್ರಿ 6 ಎಷ್ಟಾಗುತ್ತೆ 36 ಆಗುತ್ತೆ. 36 ಆದ್ಮೇಲೆ ಮೈನಸನ್ನು 2 ಸಾರಿ ಗುಣಿಸಿದಾಗ ಏನಾಗುತ್ತದ ಪ್ಲಸ್ ಆಗುತ್ತೆ. ಸೊ ಮೈನಸ್ ಇದು 4 2 8, 8 3 24 ಬರುತ್ತೆ. ಸೊ ಹಾಗಾದ್ರೆ ಏನು ಬರುತ್ತೆ ರೀ, 36 - 24. 36 24 ಕಳೆದಾಗ ನಮಗೆ ಉತ್ತರ ಎಷ್ಟು ಸಿಗುತ್ತೆ ರೀ, 12 ಸಿಗುತ್ತೆ. ಸೊ ಈ 12 ಉತ್ತರ ಅನ್ನೋದೇನ್ರಿ, ಇದು 0ಗಿಂತ ದೊಡ್ಡದಾಗಿದೆ. ಸೊ 0ಗಿಂತ ದೊಡ್ಡದಾಗಿರೋದ್ರಿಂದ ನಮಗೆ ಏನಾಗುತ್ತೆ ರೀ, ಈ ವರ್ಗ ಸಮೀಕರಣವು 2 ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿದೆ ಅಂತ ಹೇಳಿ ಬರಿಬೇಕು. ಸೊ ಹಾಗಾದ್ರೆ ಅದರ ಸ್ವಭಾವ ಏನ್ರಿ, 2 ಭಿನ್ನವಾದ ವಾಸ್ತವ ಮೂಲಗಳನ್ನ ಹೊಂದಿದೆ. ನಿಮಗಿದ ಗೊತ್ತಿರ್ಬೇಕ್ರಿ, ಏನಂತಂದ್ರೆ b² - 4ac ಈಕ್ವಲ್ ಟು ಇದೇನಾದರೂ 0ಗೆ ಸಮ ಆದರೆ 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದೆ ಅಂಥೇಳಿ ಬರ್ತದ. ಒಂದು ವೇಳೆ 0ಗಿಂತ ಚಿಕ್ಕದಾದರೆ ಅಂತಂದ್ರೆ ಮೈನಸ್ ವ್ಯಾಲ್ಯೂ ಏನಾದರೂ ಬಂದು ಅಂತಂದರೆ ಅದು 0ಗಿಂತ ಚಿಕ್ಕದಾಗಿರುತ್ತೆ. ಸೊ 0ಗಿಂತ ಚಿಕ್ಕದಾದಂಥ ವ್ಯಾಲ್ಯೂ ಏನಾದರೂ b² - 4ac ಬಂತಂತಂದರೆ ಅವಾಗ ಅದು ಏನಾಗುತ್ತೆ, ಯಾವುದೇ ರೀತಿಯಾದಂಥ ವಾಸ್ತವ ಮೂಲವನ್ನು ಹೊಂದಿರುವುದಿಲ್ಲ ಅಂಥೇಳಿ ಬರಿಬೇಕಾಗುತ್ತೆ. ಮುಂದಿನ ಪ್ರಶ್ನೆ 22ನೇದು, ಚಿತ್ರದಲ್ಲಿ tan p - cot r ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಚಿತ್ರ ನೋಡ್ರಿ, ಏನು ಕೊಟ್ಟಿದ್ದಾರೆ, PQR ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ PQ ಬಾಹು ಎಷ್ಟಿದೆ 12 ಸೆಂಟಿಮೀಟರ್ ಇದೆ, PR ಬಾಹು ಎಷ್ಟಿದೆ 13 ಸೆಂಟಿಮೀಟರ್ ಇದೆ, QR ಬಾಹು ಇದೆ 5 ಸೆಂಟಿಮೀಟರ್ ಇದೆ. ಅಷ್ಟು ಕೊಟ್ಟಿದ್ದಾರೆ ಅವರು. ಸೊ ನಮ್ಗೆ ಏನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ ಅವರ, tan p - cot r ಅನ್ನ ಬೆಲೆಯನ್ನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಈಗ ನಮ್ಮ ಮೊದಲಿಗೆ ಟ್ಯಾನ್ ಅಂತಂದ್ರೆ ಏನು ಗೊತ್ತಿರಬೇಕು. ಟ್ಯಾನ್ ಅಂತಂದ್ರೆ ಏನ್ರಿ, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಬರ್ತದ. ಸೊ ಇಲ್ಲಿ ಅಭಿಮುಖ ಬಾಹು ಟ್ಯಾನ್ ಪಿ ಅಂತಂದಾಗ ನಾವು ಏನು ಮಾಡಬೇಕು, ಟ್ಯಾನ್ ಜಾಗದಿಂದ ನೋಡಬೇಕು, ಟ್ಯಾನ್ ಪಿ ಜಾಗದಿಂದ ನೋಡ್ಬೇಕಾಗತ್ತೆ. ಸೊ ಪಿ ಜಾಗದಾಗ ನಿಂತಾಗ ನೋಡಿದಾಗ ಅಭಿಮುಖ ಬಾಹು ಯಾವುದಾಗತ್ತೆ ರೀ 5 ಸೆಂಟಿಮೀಟರ್ ಆಗುತ್ತೆ. ಹಾಗೂ ಅದರ ಒಂದು ಪಾರ್ಶ್ವ ಬಾಹು ಯಾವುದಾಗತ್ತೆ 12 ಸೆಂಟಿಮೀಟರ್ ಆಗುತ್ತೆ. ಸೊ ಅಭಿಮುಖ ಬಾಹು 5 ಸೆಂಟಿಮೀಟರ್ ಮತ್ತು ಪಾರ್ಶ್ವ ಬಾಹು 12 ಸೆಂಟಿಮೀಟರ್ ಆಗುತ್ತೆ. ಸೊ ಮುಂದೆ ಕಾಟ್ ಅಂತಂದ್ರೆ ಏನ್ರಿ 1/10 ಬರುತ್ತೆ. ಕಾಟ್ ಅಂದ್ರೆ ಏನು 1/10 ಬರುತ್ತೆ. ಸೊ ಟ್ಯಾನ್ ಅಂತಂದ್ರೆ ಏನು ಬರ್ತಾರೆ ನಮಗೆ, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಬರ್ತದೆ. ಸೊ ಇಲ್ಲಿ 1/tan r tan p ಆಗಿರೋದ್ರಿಂದ ನಾವು ಇಲ್ಲಿ ಏನು ಮಾಡ್ತೀವಿ, ಇಲ್ಲಿ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂಥೇಳಿ ಬರಿತೀವಿ. ಸೊ ಇಲ್ಲಿ ನೀವು ನೋಡಿದಾಗ ಆರ್ ಜಾಗದಿಂದ ನಿಂತ ನೋಡ್ಬೇಕಾಗತ್ತೆ. ಸೊ ಆರ್ ಜಾಗದಾಗ ನಿಂತು ನೋಡಿದಾಗ ಅಭಿಮುಖ ಬಾಹು ಯಾವುದಾಗತ್ತೆ 12 ಸೆಂಟಿಮೀಟರ್ ಆಗುತ್ತೆ. ಅಭಿಮುಖ ಬಾಹು ಯಾವುದಾಗತ್ತೆ 12 ಸೆಂಟಿಮೀಟರ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಅದರ ಒಂದು ಪಾರ್ಶ್ವ ಬಾಹು ಎಷ್ಟಾಗುತ್ತೆ 5 ಸೆಂಟಿಮೀಟರ್ ಆಗುತ್ತೆ. ಪಾರ್ಶ್ವ ಬಾಹು 5 ಸೆಂಟಿಮೀಟರ್ ಆಗುತ್ತೆ. ಸೊ ಅದರ ಉತ್ತರ ಏನು ಬರುತ್ತೆ, 5/12 ಬರುತ್ತೆ. ಸೊ ಅವ್ರು ನಮ್ಗೆ ಕೇಳಿರೋದು ಏನು ಕೇಳಿದರು, tan p - cot r ಅಂತ ಹೇಳಿ ಕೇಳಿದ್ದಾರೆ. ಸೊ ಅವಾಗ ನಾವೇನು ಮಾಡ್ತೀವಿ, tan p - cot r ಬೆಲೆಯನ್ನು ಹಾಕ್ತೇವೆ. ಸೊ 5/12 -5/12 ಒಂದು ಪ್ಲಸ್ ಒಂದು ಮೈನಸ್ ಇದೆ ಅಂದಾಗ ಏನಾಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿ ನಮಗೆ ಫೈನಲ್ ಉತ್ತರ ಏನು ಉಳಿತ, 0 ಉಳಿತೈತೆ. 23ನೇ ಪ್ರಶ್ನೆ, ಒಂದು ಸಭಾಂಗಣದ ನೆಲಕ್ಕೆ ಸಂಪೂರ್ಣವಾಗಿ ವರ್ಗಾಕಾರದ ಹಾಸುಗಲ್ಲುಗಳನ್ನು ಹಾಕಲಾಗಿದೆ. ನೆಲದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 112 ಅಡಿ ಮತ್ತು 72 ಅಡಿಗಳಾಗಿವೆ. ನೆಲದ ವಿಸ್ತೀರ್ಣಕ್ಕೆ ನಿಖರವಾಗಿ ಸರಿಹೊಂದುವ ವರ್ಗಾಕಾರದ ಹಾಸುಕಲ್ಲುಗಳ ಅಂಚಿನ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಹಾಗೂ
ಈ ಸಭಾಂಗಣದ ನೆಲಕ್ಕೆ ಹಾಕಬೇಕಾದ ಒಟ್ಟು ಹಾಸುಗಲ್ಲುಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಿ. ಸೊ ನೆಲದ ಉದ್ದ ಎಷ್ಟು ಕೊಟ್ಟಿದಾರ್ರಿ? 112 ಅಡಿ ಕೊಟ್ಟಿದ್ದಾರೆ. ನೆಲದ ಅಗಲ ಎಷ್ಟು ಕೊಟ್ಟಿದ್ದಾರು? 72 ಅಡಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ನಮಗ ಚೌಕಾಕಾರದ ಹಾಸುಗಲ್ಲುಗಳು ಅದಾವ ಅಂತೇಳಿ ಹೇಳಿದರು. ಸೊ ಈಗ ಮೊದಲೇದಾಗಿ ನಾವೇನ್ ಮಾಡ್ಬೇಕಂತಂದ್ರ ಅವರು ಗರಿಷ್ಠ ಸಂಖ್ಯೆಯನ್ನ ಕೇಳಿದಾರ ಅವ್ರು. ಸೊ ಗರಿಷ್ಠ ಸಂಖ್ಯೆ ಅಂತಂದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು? ಮಸಾವನ್ನ ಕಂಡುಹಿಡಿಬೇಕ. ಮಸಾ. ಸೊ ಇಲ್ಲಿ ಆ ಸಂಖ್ಯೆಗಳನ್ನ ತಗೊಂಡಾಗ ಯಾವುದು? 112. 112 ತಗೊಂಡಾಗ ನೋಡ್ರಿ ಏನಾಗುತ್ತೆ? 2ರಿಂದ 5 ಭಾಗಾಕಾರ ಮಾಡ್ತಾ ಹೋದಾಗ 2 5 10 ಆಗುತ್ತೆ. 10 ಅಂತಂದ್ರೆ 11 10 ಹೋದ್ರೆ 1 ಉಳಿತದ. ಮತ್ತೆ ಇದೆಷ್ಟಾಗಿದೆ? 12 ಆಗುತ್ತೆ. 2 6 12 56 ಉಳಿತದ. ಮತ್ತೆ 2ರಲ್ಲಿ ಏನ ತಗೊಳ್ತೇವೆ ನಾವು? ತಗೊಂಡಾಗ 2 2 4 ಆಗುತ್ತೆ. ಅಲ್ಲೇ 1 ಉಳಿತ 16 ಆಗುತ್ತದ. 2 8 16. ಎಷ್ಟು ನಮಗೆ ಉಳಿತೈತೆ? ಎಷ್ಟು? 28 ಉಳಿತದ. 28 ಉಳಿದ್ಮೇಲೆ ಮತ್ತೆ 2ರಲ್ಲಿ ಏನ ತಗೊಳ್ತೀವಿ? 2 1 2 2 4 8 ಆಗುತ್ತೆ. ಸೊ ಇಲ್ಲಿ 8 ಉಳಿದ್ಮೇಲೆ ಮತ್ತೆ 2ರ ಮಗ್ಗಿಲೇನ ಹೋಗುತ್ತೆ? 2 7 14 ಆಗುತ್ತೆ. ಸೊ ಲಾಸ್ಟ್ ನೋಡ್ರಿ ಏನು ಉಳಿತೈತಿ? ಇಲ್ಲೇ 7 ಉಳಿತೈತೆ. 7 ಯಾವ ಮಗ್ಗಿ ಒಳಗೂ ಇಲ್ಲ ಅನ್ನೋದ್ರಿಂದ ನಾವೇನ್ ಮಾಡ್ತೀವಿ? 7ರಲ್ಲೇನ ಭಾಗಾಕಾರ ಮಾಡ್ತೀವಿ. 7 1 7 ಆಗುತ್ತೆ. ಸೊ ಇಲ್ಲಿ ನಾವು ನೋಡಿದಾಗ ಏನಾಗುತ್ತೆ ರೀ? 2 ಸಂಖ್ಯೆಗಳು ಎಷ್ಟು ಅದಾವ್ರಿ? 4 ಅದಾವು. 7ರದ 1 ಇದೆ. ಸೊ ಅವುಗಳನ್ನ ನಾವೇನ್ ಮಾಡೋಣ್ರಿ? ಇಲ್ಲೇ 2 ಇಂಟು 2 ಇಂಟು 2 ಇಂಟು 2 ಇಂಟು 7 ಬರೆದ್ಮೇಲೆ 2ರ ಘಾತ ಎಷ್ಟಾಗುತ್ತೆ? 4 ಆಗುತ್ತೆ. 7ರ ಘಾತ 1 ಮಾತ್ರ ಆಗುತ್ತೆ. ಸೊ ಇದಾದ ನಂತರ ಮತ್ತೆ ಇನ್ನೂ ಒಂದು ಸಂಖ್ಯೆ ಕೊಟ್ಟಿರೋದು ಅವ್ರು ಎಷ್ಟು ಕೊಟ್ಟಿದ್ದಾರೆ? 72 ಕೊಟ್ಟಿದ್ದಾರೆ. 72ನ್ನ ಮತ್ತೆ 2ರಿಂದ ನಾವು ಭಾಗಾಕಾರ ಮಾಡ್ತಾ ಹೋದಾಗ 2 3 6 ಅಲ್ಲೆಷ್ಟು? 1 ಉಳಿತ 12 ಆಗುತ್ತದೆ. 2 6 12. ಇಲ್ಲಿ 36 ಸಂಖ್ಯೆ ಉಳಿತ. ಮತ್ತೆ 2ರಲ್ಲೇ ಮಾಡಿದಾಗ 2 1 2 3 ಒಳಗೆ 2 ಹೋದ್ರೆ 1 ಉಳಿತು, ಅದು 16 ಆಗುತ್ತೆ. 2 8 16. 18 ಉಳಿದಾಗ 2 9 18 ಆಗುತ್ತೆ. ಸೊ ಈ 9 ಇದ್ದಿದ್ದು 3 ಮಗ್ಗಿ ಒಳಗಿದೆ. 3 3 9 3 1 3. ಸೊ ನಮಗಿಲ್ಲೇ 2ರ ಸಂಖ್ಯೆಗಳು 3 ಇದಾವು, 3ರ ಸಂಖ್ಯೆಗಳು 2 ಇದ್ದಾವು. ಸೊ ಆ ಸಂಖ್ಯೆಗಳನ್ನ ಇಲ್ಲೇ ನಾವೇನ್ ಮಾಡೋದು? ಬರ್ಕೊಳ್ಳೋಣ್ರಿ. ಬರ್ಕೊಂಡ್ಮೇಲೆ 2ರ ಘಾತ ಎಷ್ಟಾಗತ್ತೆ ರೀ? 3 ಆಗತ್ತೆ. 3ರ ಘಾತ ಎಷ್ಟಾಗತ್ತೆ? 2 ಆಗತ್ತೆ. ಸೊ ನಾವು ಆಗ್ಲೇ ಹೇಳಿದಂಗೆ ಇದ್ರೊಳಗೆ ನಾವೇನ್ ಮಾಡ್ಬೇಕ್ರಿ? ಮಸಾವನ್ನ ಕಂಡುಹಿಡಿಬೇಕ್ರಿ. ಅಂದ್ರೆ ಗರಿಷ್ಠ ಉದ್ದವನ್ನ ನಾವೇನ್ ಮಾಡ್ಬೇಕು? ಕಂಡುಹಿಡಿಬೇಕಾಗತ್ತೆ. ಸೊ ಇಲ್ಲಿ ಮಸ ಅಂತಂದ್ರೆ ಏನ್ರಿ? ಆ ಸಂಖ್ಯೆ 2ರಲ್ಲೂ ಇರಬೇಕು ಮತ್ತು ಘಾತ ಸಂಖ್ಯೆ ಚಿಕ್ಕದಾಗಿರ್ಬೇಕು. ಸೊ ಇಲ್ಲಿ ನೋಡ್ರಿ, 2 ಕಡೆ ಇರುವಂತ ಸಂಖ್ಯೆ ಅಂತಂದ್ರೆ ಯಾವುದು? 2 ಮಾತ್ರ ಇದೆ. ಅದರಲ್ಲಿ ಕೂಡ ಘಾತ ಸಂಖ್ಯೆ ಸಣ್ಣದಿರೋದು ಅಂತಂದ್ರೆ 2ರ ಘಾತ 3 ಇದೆ. ಸೊ ಹಾಗಾಗಿ ನಾವು 2ರ ಘಾತ 3ಅನ್ನ ತಗೊಳ್ತೀವಿ. 2ರ ಘಾತ 3 ಅಂತಂದ್ರೆ ಅದ್ರ ಬೆಲೆ ಎಷ್ಟ್ರಿ? 8 ಬರ್ತದ. ಸೊ ಹಾಗಾದ್ರೆ ಅದರ ಒಂದು ಗರಿಷ್ಠ ಉದ್ದ ಎಷ್ಟ್ರಿ? 8 ಅಡಿ ಆಗಿದೆ. ನೆಕ್ಸ್ಟ್ ಅವ್ರು ಮತ್ತೆ ಮುಂದೆ ಏನು ಕೇಳಿದಾರ್ರಿ? ಆ ಕೋಣೆಯಲ್ಲಿ ಎಷ್ಟು ಹಾಸುಗಲ್ಲುಗಳನ್ನ ಇಡಲಾಗಿದೆ ಅಂತ ಹೇಳಿ ಕೇಳಿದಾರೆ. ಸೊ ಹಾಸುಗಲ್ಲುಗಳು ಅವು ಯಾವ ಆಕಾರದೊಳಗಿದೆ ಅಂತಂದ್ರೆ ಚೌಕ ಅಂತ ಹೇಳಿ ಕೊಟ್ಟಿದ್ದಾರೆ ಅವ್ರು. ಅಂದ್ರೆ ವರ್ಗ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ವರ್ಗದ ವಿಸ್ತೀರ್ಣದ ಸೂತ್ರ ಏನಿದೆ ರೀ? ಬಾಹು ಇಂಟು ಬಾಹು ಬರ್ತದ. ಸೊ ಇಲ್ಲಿ ನಾವು ಏನ್ ಮಾಡ್ಬೇಕಂತಂದ್ರ ಅಲ್ಲಿ ಹಾಸುಗಲ್ಲುಗಳ ಸಂಖ್ಯೆಯನ್ನ ಕಂಡುಹಿಡಿಬೇಕಂತಂದ್ರ ಮೊದಲೇದಾಗಿ ಏನ್ ಮಾಡ್ಬೇಕು ನಾವು? ನೆಲದ ಉದ್ದ ಮತ್ತು ನೆಲದ ಅಗಲ ಆ ಎರಡನ್ನೂ ಗುಣಾಕಾರ ಮಾಡಬೇಕು. ಅದ್ರೊಳಗೆ ಡಿವೈಡೆಡ್ ಬೈ ಯಾವುದನ್ನ ಭಾಗಾಕಾರ ಮಾಡ್ಬೇಕಂತಂದ್ರ ಚೌಕದ ವಿಸ್ತೀರ್ಣ. ಚೌಕದ ಏನು ವಿಸ್ತೀರ್ಣ ಇರುತ್ತೆ ಇದನ್ನ ಅಲ್ಲಿ ಹೋಗಿ ಭಾಗಾಕಾರ ಮಾಡಬೇಕು. ನಮಗಿಲ್ಲೇ ಗೊತ್ತಿದೆ ನೆಲದ ಉದ್ದ ಎಷ್ಟಿದೆ ರೀ? 112 ಇದೆ. ನೆಲದ ಅಗಲ ಎಷ್ಟಿದೆ? 72 ಇದೆ. ಸೊ ಇಲ್ಲಿ ಆ ಸಂಖ್ಯೆಗಳನ್ನ ಇಟ್ಟು ಮತ್ತು ಡಿವೈಡೆಡ್ ಬೈ ಬಾಹು ಎಷ್ಟಿದೆ ರೀ? 8 ಅಡಿ. ನಾವು ಗರಿಷ್ಠ ಉದ್ದವನ್ನ ಕಂಡುಹಿಡಿದಿದೆ. ಅದು ಎಷ್ಟಿದೆ? 8 ಅಡಿ ಇದೆ. ಒಂದು ಬಾಹು ಎಷ್ಟಿದೆ ರೀ? 8 ಅಡಿ ಇದೆ. ಸೊ ಅಲ್ಲಿ ಬಾಹು ಇಂಟು ಬಾಹು ಅಂತಂದ್ರೆ 8 ಇಂಟು 8 ಆಗ್ತದ. ಸೊ ಇಲ್ಲೇ ಕಡ್ತಾ ಹೊಡೆದಾಗ ನೋಡ್ರಿ ಏನಾಗುತ್ತೆ? 8 1 8 8 1 8 11ರೊಳಗೆ 8 ಹೋದ್ರೆ ಎಷ್ಟು ಉಳಿತೈತಿ? 3 ಉಳಿತೈತಿ. ಇಲ್ಲಿ 2 ಅಂದ್ರೆ 32 ಆಗುತ್ತೆ. 8 4 32 ಅಂದ್ರೆ 0 0 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನು ಬರುತ್ತೆ? 14 ಬರುತ್ತೆ. ಸೊ ಈ ಸೈಡ್ ಕಡ್ತಾ ಹೊಡೆದಾಗ 8 1 8 8 9 72. ಸೊ ನಮ್ಗೆ ಉಳಿತಾವಿನ 14 ಮತ್ತು 9 ಉಳಿತಾ.
14 ಎಷ್ಟ್ರಿ 126. ಸೊ ಹಾಗಾದ್ರೆ ಅಲ್ಲಿ ಹಿಡಿಯುವಂಥ ಹಾಸುಗಲ್ಲುಗಳ ಸಂಖ್ಯೆ ಎಷ್ಟ್ರಿ 126. 24ನೇ ಪ್ರಶ್ನೆ, ಒಂದು ವಜ್ರಾಕೃತಿಯ ಶೃಂಗಗಳು ಕ್ರಮವಾಗಿ ಎ ಬ್ರಾಕೆಟ್ 5,11 ಬಿ ಬ್ರಾಕೆಟ್ ಎಕ್ಸ್ ವೈ ಸಿ ಬ್ರಾಕೆಟ್ 5,3 ಮತ್ತು ಡಿ ಬ್ರಾಕೆಟ್ 2,7 ಆಗಿವೆ. ಬಿ ಬಿಂದುವಿನಲ್ಲಿ ನಿರ್ದೇಶಾಂಕಗಳನ್ನು ಮತ್ತು ಕರ್ಣ ಬಿಡಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳಿದ್ದಾರೆ. ಸೊ ಮೊದಲನೇದಾಗಿ ನೋಡ್ರಿ, ಓ ಬಿಂದುವಿನ ನಿರ್ದೇಶಾಂಕಗಳನ್ನು ನಾವು ಕಂಡುಹಿಡಿಯಬೇಕಾಗ್ತದೆ. ಸೊ ಇಲ್ಲಿ ಓ ಬಿಂದುವಿನ ನಿರ್ದೇಶಾಂಕ ಈಕ್ವಲ್ ಟು ಎ ಸಿಯ ಮಧ್ಯಬಿಂದುವಿನ ನಿರ್ದೇಶಾಂಕಗಳು. ಎ ಸಿಯ ಮಧ್ಯಬಿಂದುವಿನ ನಿರ್ದೇಶಾಂಕಗಳು. ಸೊ ಈಗ ನಾವು ಓ ಬಿಂದುವಿನ ನಿರ್ದೇಶಾಂಕಗಳನ್ನು ಪಿ ಮತ್ತು ಕ್ಯೂ ಅಂತ ಹೇಳಿ ತಗೊಂಡಾಗ ಎ ಸಿ ಮಧ್ಯಬಿಂದುವಿನ ನಿರ್ದೇಶಾಂಕ. ಸೊ ಮಧ್ಯಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ ರೀ, x1 + x2 ಡಿವೈಡೆಡ್ ಬೈ 2 y1 + y2 ಡಿವೈಡೆಡ್ ಬೈ 2 ಬರ್ತದೆ. ಸೊ ಇಲ್ಲೇ ಎ ಸಿ ಬಿಂದುಗಳನ್ನು ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ? ಎ ಅಂತಂದ್ರೆ ಎಷ್ಟಿದೆ ರೀ 5,11. ಸಿ ಅಂದ್ರೆ ಎಷ್ಟಿದೆ 5,3 ಇದೆ. ಸೊ ಇಲ್ಲೇ ನೋಡಿದಾಗ ಇದು x1 ಆಗುತ್ತೆ, ಇದು y1 ಆಗುತ್ತೆ, ಇದು ಎರಡನೇದು x2 ಮತ್ತು y2 ಆಗುತ್ತೆ. ಸೊ ಇಲ್ಲಿ x1 + x2 ಡಿವೈಡೆಡ್ ಬೈ 2 ಅಂತಂದರೆ x1 ಅಂತಂದರೆ ಎಷ್ಟು ರೀ 5, x2 ಅಂತಂದರೆ ಎಷ್ಟು ಬರುತ್ತೆ ರೀ 5 ಬರುತ್ತೆ, ಡಿವೈಡೆಡ್ ಬೈ 2. ಆಮೇಲೆ y1 ಅಂತಂದರೆ ಎಷ್ಟು ರೀ 11. ಆಮೇಲೆ y2 ಅಂತಂದರೆ ಎಷ್ಟು ಬರುತ್ತೆ ರೀ 3 ಬರುತ್ತೆ. ಸೊ 11 + 3 ಡಿವೈಡೆಡ್ ಬೈ 2. ಸೊ ಅವುಗಳನ್ನು ಕೂಡಿಸಿದಾಗ ನೋಡ್ರಿ ಏನಾಗುತ್ತೆ, 5 ಒಳಗೆ 5 ಕೂಡಿಸಿದ್ರೆ 10 ಡಿವೈಡೆಡ್ ಬೈ 2 ಬರುತ್ತೆ. 11 3 ಕೂಡಿಸಿದ್ರೆ 14 ಬರುತ್ತೆ, ಡಿವೈಡೆಡ್ ಬೈ 2. 2 1 2, 2 5 10 ಆಗುತ್ತೆ. ಇಲ್ಲಿ 2 1 2, 2 7 14 ಆಗುತ್ತೆ. ಸೊ ನಮ್ಮ ನಿರ್ದೇಶಾಂಕಗಳು ಯಾವ್ಯಾವ ಬಂದು ಇಲ್ಲಿ 5,7. ಈಗ ನೆಕ್ಸ್ಟ್ ಏನು ಮಾಡೋಣ್ರಿ, ನಾವು ಬಿ ಡಿಯ ಮಧ್ಯಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯೋಣ್ರಿ. ಸೊ ಅವಾಗ ಇಲ್ಲಿ ಮತ್ತೆ ನಾವು ಏನು ಮಾಡಬೇಕಾಗತ್ತೆ ರೀ, ಸೂತ್ರವನ್ನು ಬರ್ಕೊಳ್ಬೇಕಾಗುತ್ತೆ. ಮಧ್ಯಬಿಂದುವಿನ ಸೂತ್ರ x1 + x2 ಡಿವೈಡೆಡ್ ಬೈ 2, y1 + y2 ಡಿವೈಡೆಡ್ ಬೈ 2. ಸೊ ಈಗೇನು ಮಾಡೋಣ್ರಿ, ನಾವು ಬಿ ಡಿಯ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯೋಣ. ಇಲ್ಲಿ ಬಿ ಅಂತಂದ್ರೆ ಏನಿದೆ ರೀ x, y ಇದೆ. ಡಿ ಅಂತಂದ್ರೆ ಏನಿದೆ ರೀ 2,7 ಅಂತೇಳಿ ಇದೆ ರೀ. ಸೊ ಇಲ್ಲಿದೆ x1 y1 ಆಗುತ್ತೆ, ಇದು x2 y2 ಆಗುತ್ತೆ. ಸೂತ್ರವನ್ನು ನೋಡಿದಾಗ ನಾವು ಸೂತ್ರದೊಳಗೆ ಏನು ಮಾಡಿದ್ರಿ, x1 ಅಂತಂದರೆ x, ಆಮೇಲೆ x2 ಅಂತಂತಂದರೆ 2 ತುಂಬಿದೆ, ಆಮೇಲೆ y1 ಅಂತಂದ್ರೆ ಏನ್ರಿ y ಇದೆ, ಆಮೇಲೆ y2 ಅಂತಂದ್ರೆ ಏನಿದೆ ರೀ 7 ಇದೆ, 7 ತುಂಬಿದೇವ್ರಿ. ಸೊ ಈಗ ಇಲ್ಲಿ ನಮಗೆ ಮೇಲ್ಗಡೆ ನಾವು ನಿರ್ದೇಶಾಂಕಗಳನ್ನು ಕಂಡುಹಿಡಿದೇವ್ರಿ. ಏನ್ರಿ ಪಿ ಕ್ಯೂ ಅಂತಂದ್ರೆ ಎಷ್ಟು ರೀ 5,7 ಅಂತ ಹೇಳಿ ಕಂಡುಹಿಡಿದೇವು. ಸೊ ಈಗ ನಾವು ಈ ಮೊದಲನೇ 5 ಅನ್ನೋದೇನ್ರಿ ಇದಕ್ಕೆ ಸಂಬಂಧ ಬರುತ್ತೆ, ಈ ನಿರ್ದೇಶಾಂಕಕ್ಕೆ ಸಂಬಂಧ ಬರುತ್ತೆ. ಎರಡನೇ 7 ಅನ್ನೋದು ಈ y ನಿರ್ದೇಶಾಂಕಕ್ಕೆ ಸಂಬಂಧ ಬರುತ್ತೆ. ಸೊ ಹಾಗಾಗಿ 5 = x + 2 ಡಿವೈಡೆಡ್ ಬೈ 7, 7 = y + 7 ಡಿವೈಡೆಡ್ ಬೈ 2. ಈ ರೀತಿಯಾಗಿ ಇದನ್ನು ನಾವೇನು ಮಾಡ್ತೀವಿ ರೀ, ಸಪ್ರೇಟಾಗಿ ಬರ್ಕೊಳ್ತೀವಿ ರೀ. ಬರ್ಕೊಂಡಾದ ನಂತರ ಏನು ಮಾಡೋಣ್ರಿ, ಲೆಕ್ಕ ಮಾಡೋಣ್ರಿ. ಇಲ್ಲಿ ನೋಡ್ರಿ, ಇದನ್ನು ಓರೆ ಗುಣಾಕಾರ, ಈ ಡಿವೈಡೆಡ್ ಬೈ 2 ಇದ್ದಿದ್ದನ್ನು ಆ ಸೈಡ್ ಕಳಿಸಿದ್ರೆ ಏನಾಗುತ್ತೆ ರೀ, ಅದು ಇಂಟು 2 ಆಗುತ್ತೆ. ಸೊ ಇಂಟು 2 ಅಂದರೆ 5 × 2 ಆಗುತ್ತೆ. ಸೊ = x + 2 ಉಳಿಯುತ್ತೆ. ಸೊ ಇಲ್ಲಿ 5 2 10 ಆಗುತ್ತೆ. ಸೊ ಇಲ್ಲಿ 10 = x + 2. x ಅಲ್ಲೇ ಇಟ್ಕೊಂಡು 2 ಆ ಸೈಡ್ ಕಳಿಸಿದ್ರೆ ಏನಾಗುತ್ತದೆ, ಮೈನಸ್ ಆಗುತ್ತೆ. ಸೊ 10 ಒಳಗೆ 2 ಕಳೆದ್ರೆ ನಮ್ಮ ಉತ್ತರ ಏನು ಉಳಿತಾ 8 ಉಳಿತಾ. ಸೊ ಹಾಗಾದ್ರೆ x = ಎಷ್ಟು ಬಂತು ರೀ 8 ಬಂತು. ಸೊ ಅದೇ ರೀತಿಯಾಗಿ ಈ ಕಡೆ ನೋಡ್ರಿ, 7 = y + 7 ಡಿವೈಡೆಡ್ ಬೈ 2. ಮತ್ತೆ ಇಲ್ಲಿ ಏನು ಮಾಡಿದ್ರಿ, ಓರೆ ಗುಣಾಕಾರ, ಡಿವೈಡೆಡ್ ಬೈ 2 ಇದ್ದಿದ್ದನ್ನು ಆ ಸೈಡ್ ಕಳಿಸಿದ್ರೆ ಏನಾಗುತ್ತದೆ, ಇಂಟು 2 ಆಗುತ್ತೆ, y + 7. 7 2 14 ಆಗುತ್ತೆ. y ಅಲ್ಲೇ ಇಟ್ಕೊಂಡು 7 ಆ ಕಡೆ ಕಳಿಸಿದ್ರೆ ಏನಾಗುತ್ತೆ ರೀ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. 14 ಒಳಗೆ 7 ಕಳೆದ್ರೆ ನಮ್ಗೆ ಉತ್ತರ ಎಷ್ಟು ಬರುತ್ತೆ, 7 ಬರುತ್ತೆ. ಸೊ ಹಾಗಾದ್ರೆ x = 8, y = 7. ಸೊ x = 8, y = 7 ಇವೇನಾಗಿದಾವ ಬಿ ಬಿಂದುವಿನ ನಿರ್ದೇಶಾಂಕಗಳಾಗಿದಾವ ಅಂತಂದ್ರೆ x ಮತ್ತು yಗಳು.
ಸೊ ಅವ್ರು ನಮ್ಗೆ ಏನು ಕಂಡುಹಿಡಿಯಕ್ಕೆ ಹೇಳಿದಾರೆ ರೀ, ಬಿ ಡಿ ಯ ಉದ್ದವನ್ನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ನಮಗೆ ದೂರದ ಸೂತ್ರ ಗೊತ್ತಿದೆ. ಏನು ಗೊತ್ತಿದೆ ರೀ ದೂರದ ಸೂತ್ರ ಏನ್ರಿ? ರೂಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತೇಳಿ ಸೂತ್ರ ಇದೆ. ಸೊ ಇಲ್ಲೇ ನಮಗೆ ಬಿ ನಿರ್ದೇಶಾಂಕಗಳನ್ನ ನಾವು ಕಂಡುಹಿಡಿದೆವು. ಏನ್ರಿ ನಿರ್ದೇಶಾಂಕಗಳು 8 ಮತ್ತು 7 ಇದೆ. ಸೊ ಅದೇ ರೀತಿಯಾಗಿ ಡಿದಂತೂ ಅವರೇ ಕೊಟ್ಟಿದ್ರು. ಸೊ ಇಲ್ಲಿ ಈಗ x1 y1 ಆಗತ್ತೆ, ಡಿದು x2 y2 ಆಗುತ್ತೆ. ಸೊ ಆ ಬೆಲೆಗಳನ್ನು ತುಂಬಿದಾಗ x2 ಅಂತಂದ್ರೆ ಎಷ್ಟು ರೀ? 2. ಅದೇ ರೀತಿಯಾಗಿ x1 ಅಂದ್ರೆ ಎಷ್ಟು ರೀ? 8 ಮೈನಸ್ 8 ಹೋಲ್ ಸ್ಕ್ವೇರ್ ಪ್ಲಸ್ ಆಮೇಲೆ y2 ಅಂದ್ರೆ ಎಷ್ಟಿದೆ ರೀ? 7 ಇದೆ. ಅದೇ ರೀತಿಯಾಗಿ y1 ಅಂದ್ರೆ ಎಷ್ಟಿದೆ ರೀ? 7 ಇದೆ. 7 ಮೈನಸ್ 7 ಹೋಲ್ ಸ್ಕ್ವೇರ್. ಇಲ್ಲಿ ನೋಡ್ರಿ 8 ಒಳಗೆ 2 ಕಳೆದಾಗ ನಮಗೆ -6 ಉತ್ತರ ಸಿಗುತ್ತೆ. -6 ಹೋಲ್ ಸ್ಕ್ವೇರ್. ಅದೇ ರೀತಿಯಾಗಿ 7 7 ಕಳೆದ್ರೆ 0 0 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ 6 ಎಷ್ಟು ರೀ? 36 ಪ್ಲಸ್ 0ದ ಘಾತ 2 ಅಂತಂದ್ರೆ 0 ಬರುತ್ತೆ. ಸೊ ಇಲ್ಲಿ ನಮಗೆ ಉಳಿತದೇನ್ರಿ ಲಾಸ್ಟಿಗೆ? ರೂಟ್ 36 ಉಳಿತದ. ಸೊ ರೂಟ್ದಿಂದ 36 ಹೊರಗೆ ತೆಗೆದಾಗ ಅದು ಎಷ್ಟು ಬರುತ್ತೆ? 6 ಬರುತ್ತೆ. ಸೊ ಹಾಗಾದ್ರೆ ಬಿ ಡಿಯ ಉದ್ದ ಎಷ್ಟು ಬರುತ್ತೆ ರೀ? 6 ಮಾನಗಳು.